ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ ಗುರುಸ್ಥಾನ ಅಂದರೆ ಅದು ತುಂಬ ದೊಡ್ಡದು ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಗೊತ್ತಿದ್ದು ಕೂಡ ಆ ಸ್ಥಾನಕ್ಕೆ ಸರಿಯಾದ ಒಂದು ರೆಸ್ಪೆಕ್ಟ್ ಇಲ್ಲ. ಯಾಕೆ ಈ ರೀತಿ ಆಗುತ್ತೆ? ಹಾಗಂತ ಎಲ್ಲರೂ ಗುರುಸ್ಥಾನಕ್ಕೆ ರೆಸ್ಪೆಕ್ಟ್ ಕೊಡಲ್ಲ ಅಂತಲ್ಲ. ಕೆಲವರು ರೆಸ್ಪೆಕ್ಟ್ ಕೊಡ್ತಾರೆ ಗುರುಸ್ಥಾನಕ್ಕೆ, ಕೆಲವರು ಕೊಡೋದಿಲ್ಲ. ಹಾಗಾದರೆ ಗುರುಸ್ಥಾನ ಯಾಕೆ ದೊಡ್ಡದು? ಈಗ ನೀವೆಲ್ಲ ಈ ಮಂಡ್ಯ, ಮೈಸೂರು ಆ ಏರಿಯಾಗೆ ಹೋದರೆ ಅಷ್ಟೇ ಯಾಕೆ, ಬೆಂಗಳೂರಲ್ಲೂ ಕೂಡ ಕೆಲವರು ಹೋಟೆಲಲ್ಲಿ ಕೆಲಸ ಮಾಡೋರು ಇರ್ಬೋದು, ಆಟೋ ಡ್ರೈವರ್ಗಳಿರ್ಬೋದು, ಅಥವಾ ಬಸ್ಸು, ಲಾರಿ, ಟ್ರಕ್ಕು, ಈ ಟಿ ಟಿ ಅಂತೀವಲ್ಲ ಅವು, ಆ ಡ್ರೈವರ್ಗಳಿರ್ಬೋದು, ಅಥವಾ ಸಾಮಾನ್ಯ ಜನ, ಅಥವಾ ಆಫೀಸ್ಗಳಲ್ಲಿ ಕೆಲಸ ಮಾಡೋರು ಇರ್ಬೋದು, ಅಥವಾ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಇರ್ಬೋದು, ಅಥವಾ ಇನ್ನೇನೋ ಅಂಗಡಿಗಳಿಟ್ಕೊಂಡು ಹೋಟೆಲ್ಗಳಿಟ್ಕೊಂಡು ವ್ಯಾಪಾರ ಮಾಡೋರು ಇರ್ಬೋದು, ಅಥವಾ ಸಾಮಾನ್ಯ ಜನನೇ ಇರ್ಬೋದು. ಸಾಮಾನ್ಯವಾಗಿ ಗುರು 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 ಅಂತ ಮಾತಾಡಿಸ್ತಿರ್ತಾರೆ. ಅವರೇನು ನಮ್ಮ ಹಾಗೆ ಸಾಧುಗಳು ಅಲ್ಲ. ಸಾಧುಗಳು ಅಲ್ಲದೇ ಇದ್ದರೂ ಕೂಡ ಒಬ್ಬರನ್ನೊಬ್ಬರು ಮಾತಾಡಿಸುವಾಗ ಏನು ಗುರು, ಊಟ ಆಯ್ತಾ ಗುರು, ಬಾ ಗುರು, ಕೂತ್ಕೋ ಗುರು, ಈ ರೀತಿ ಮಾತಾಡಿಸ್ತಾರೆ. ಇನ್ನು ರಾಜಕೀಯ ವ್ಯಕ್ತಿಗಳು ಅಥವಾ ಈ ಸಿನಿಮಾ ಆಕ್ಟ್ರುಗಳು ಅವರಾದರೆ ಅವರು ಫ್ಯಾನ್ಸು, ಅವರು ಕಾರ್ಯಕರ್ತರು ಅಣ್ಣ 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 ಅಂತ ಅವರು ಸಂಬೋಧನೆ ಮಾಡ್ತಾರೆ. ಇದೆಲ್ಲ ನೀವು ಒಂದು ಎಲ್ಲ ಕಡೆ ನಿಮ್ಮ ಸುತ್ತಲೂ ಇರ್ತಕ್ಕಂಥ ವಿಚಾರನೇ, ಇದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಇಲ್ಲಿ ಸೂಕ್ಷ್ಮವಾಗಿ ಒಂದು ಇದೆ. ಏನಪ್ಪ ಅಂದರೆ ತುಂಬ ತುಂಬ ಮಹತ್ವ ಅಥವಾ ದೊಡ್ಡ ವಿಚಾರ ಅಂತ ಹೇಳ್ಬೋದು. ಎಲ್ಲಿ ಹೋದಾಗ ನಾವು ಸೂಕ್ಷ್ಮವಾಗಿ ಹೋದಾಗ. ಹಾಗಾದರೆ ಈ ಗುರು ಅನ್ನೋ ವಿಚಾರ ಅಷ್ಟೊಂದು ದೊಡ್ಡದ? ಖಂಡಿತ. ಈಗ ನೋಡಿ, ನಾನು ಆಗಲೇ ಹೇಳಿದೆ, ಸಾಮಾನ್ಯ ಒಬ್ಬ ಕೆಲಸ ಮಾಡೋನು, ಎಲ್ಲೋ ಪಾನಿಪುರಿ ಅಂಗಡಿ ಇರ್ಬೋದು, ಅಥವಾ ಹೋಟೆಲ್ ಇರ್ಬೋದು, ಅಥವಾ ಆಟೋ ಡ್ರೈವರ್ ಇರ್ಬೋದು, ಹಾಗೆ ಟಿ ಟಿ ಡ್ರೈವರ್ ಇರ್ಬೋದು, ಟ್ರಕ್ ಡ್ರೈವರ್ ಇರ್ಬೋದು, ಟೆಂಪೋ ಡ್ರೈವರ್ ಇರ್ಬೋದು, ಬಸ್ ಡ್ರೈವರ್ ಇರ್ಬೋದು, ಅಥವಾ ಇನ್ಯಾರೋ ಒಬ್ಬ ರೈತನೇ ಇರ್ಬೋದು. ಆದರೆ ಗುರು ಗುರು ಅಂತ ಯಾಕಂತಾರೆ? ಅದಕ್ಕೆ ಯಾಕೆ ಆ ರೀತಿ ಕರಿಬೇಕು? ಅದು ಬಿಟ್ಟರೆ ನೆಕ್ಸ್ಟ್ ಇರೋದೇ ಅಣ್ಣ ಅಣ್ಣ ಅಂತ, ಇವೆರಡು ಪದ. ಇನ್ನು ಬಿಡಿ, ಕೆಲವರು ಹೋಗಲಿ ಬಾರಲಿ, ಅಲ್ಕ ನನ್ನ ಮಗ, ಬೇವರ್ಸಿ ನನ್ನ ಮಗ, ಹಿಂಗೆಲ್ಲ ಬೈದು ಕರೆಯೋರು ಇದ್ದಾರೆ. ಇನ್ನೂ ಕೆಟ್ಟ ಕೆಟ್ಟದಾಗಿ ಬೈದು ಕರೆಯೋರು ಇದ್ದಾರೆ, ಅದು ಬೇರೆ ವಿಚಾರ. ಇನ್ನು ಕೆಲವರು ಮಗ 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 ಅಂತ ಕರೀತಾರೆ, ಅವರು ಕೂಡ ನೀವು ನೋಡಿರ್ಬೋದು. ಹಾಗಾದರೆ 3 ಪದ ಆಯಿತು. ಒಂದು ಮಗ ಅನ್ನೋದು, ಇನ್ನೊಂದು ಗುರು ಗುರು ಅನ್ನೋದು, ಇನ್ನೊಂದು ಅಣ್ಣ ಅಣ್ಣ ಅಂತ ಕರೀತಕ್ಕಂಥದ್ದು ಅಲ್ವಾ? ಈ 3 ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಇನ್ನು ನಾರ್ತ್ ಇಂಡಿಯಾ ಆ ಕಡೆ ಎಲ್ಲ ಹೋದರೆ ಅಲ್ಲಿ ಕೆಲವರು ದಾದಾ ದಾದಾ ಅಂತಾರೆ, ಭಯ ಭಯ ಅಂತಾರೆ. ಭಯ ಅಂದರೂ ಅಣ್ಣನೇ, ಅಲ್ಲೇನು ದೊಡ್ಡ ವಿಚಾರ ಅಲ್ಲ. ಭಯ ಅಂದರೂ ಕೂಡ ಅದು ಅಣ್ಣನೇ, ಭಯ ಭಯ ಅಂತಾರೆ. ಹಾಗೆ ದಾದಾ ದಾದಾ ಅಂತಾರೆ ಕೆಲವರು. ಗೊತ್ತಾಯ್ತಲ್ಲ, ಸಂಬೋಧನೆ ಮಾಡ್ತಕ್ಕಂಥದ್ದು. ಇದರಿಂದ ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿಯನ್ನು ನಾವು ಮಾತಾಡಿಸುವಾಗ ಗುರು ಅಂದ ತಕ್ಷಣ ಅವನಿಗೆ ನಾವು ಗೌರವ ಕೊಡ್ತೀವಿ, ಇನ್ನೊಬ್ಬರಿಗೆ. ಹಾಗೆ ಅಣ್ಣ ಅಣ್ಣ ಅಂದರೆ ನಾವು ಯಾರಿಗೆ ಕರಿತಾ ಇದ್ದೀವಿ ಅವ್ರಿಗೆ ಗೌರವ ಕೊಡ್ತೀವಿ. ಹಾಗೆ ದಾದಾ ದಾದಾ, ಭಯ್ಯ ಭಯ್ಯ, ಇನ್ನೂ ಕೆಲವರು ಕಾಕ ಕಾಕ ಅಂತಾರೆ. ಇದೆಲ್ಲ ಗೌರವ ಸೂಚಕ, ಅಂದರೆ ನಾವು ಇನ್ನೊಬ್ಬರಿಗೆ ಗೌರವದಿಂದ ಮರ್ಯಾದೆ ಕೊಡ್ತಕ್ಕಂಥದ್ದು. ಆಗ ಅವ್ರಿಗೆ ನಾವು ಕರಿತೀವಲ್ಲ, ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಅಲ್ವಾ, ಈ ರೀತಿ ಕರೆದಾಗ. ಆದರೆ ಇಲ್ಲಿ ತಂದೆ, ತಾಯಿ,
ಅಣ್ಣ, ಅಕ್ಕ, ತಂಗಿ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ದೊಡ್ಡಪ್ಪ, ತಾತ, ಅಜ್ಜಿ, ಹೀಗೆ ಯಾರೇ ನಮ್ಮ ಬಂಧುಗಳಿರಲಿ ಅಥವಾ ಸ್ನೇಹಿತರಿರಲಿ, ಇವರೆಲ್ಲರಿಗಿಂತೂ ತುಂಬ ದೊಡ್ಡದು ಅಂದರೆ ಅದು ಗುರು. ಈ ಗುರು ಅನ್ನೋ ಪದ, ಗುರು ಅಂದ್ಬಿಟ್ರೆ ಯಾರೋ ಒಬ್ಬ ಗುರು ಅಲ್ಲ. ಗುರು ಅಂದರೆ ಅಣ್ಣ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ತಮ್ಮ ಇರ್ಬೋದು, ಚಿಕ್ಕಪ್ಪ ಇರ್ಬೋದು, ಚಿಕ್ಕಮ್ಮ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ದೊಡ್ಡಮ್ಮ ಇರ್ಬೋದು, ಅಥವಾ ನಮ್ಮ ಫ್ರೆಂಡ್ಸ್ ಇರ್ಬೋದು, ಸ್ನೇಹಿತರು ಅಂತೀವಲ್ಲ ಅವರು ಹೆಣ್ಣಾಗಿರಲಿ ಗಂಡಾಗಿರಲಿ, ಯಾರಾಗಿರಲಿ, ವಯಸ್ಸಿನಲ್ಲಿ ದೊಡ್ಡವರು ಇರಲಿ ಚಿಕ್ಕವರು ಇರಲಿ, ಅಥವಾ ಅವರು ಯಾವುದೇ ಧರ್ಮದವರಾಗಿರಲಿ. ಫಾರ್ ಎಕ್ಸಾಂಪಲ್ ಮುಸ್ಲಿಮ್ರು ಇರ್ಬೋದು, ಒಬ್ಬ ಮುಸ್ಲಿಂ ವ್ಯಕ್ತಿ ಇರ್ಬೋದು, ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ ಇರ್ಬೋದು, ಒಬ್ಬ ಬೌದ್ಧ ಜೈನ ವ್ಯಕ್ತಿ ಇರ್ಬೋದು. ಅವರು ಸಾಮಾನ್ಯರೇ ಇರ್ಬೋದು. ಅವರೇನು ಕಾಯಿ ಬಟ್ಟೆ ಹಾಕ್ಕೊಂಡು ಆಶ್ರಮ ಇಟ್ಕೊಂಡು ಬಾಬಾ ಅಲ್ಲದೇ ಇದ್ದರು, ಗುರೂಜಿ ಅಲ್ಲದೇ ಇದ್ದರು, ಸ್ವಾಮೀಜಿ ಅಲ್ಲದೇ ಇದ್ದರು ಕೂಡ ಅವರಿಂದ ನಾವು ಕಲಿಯೋದು ತುಂಬ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ನಮಗೇನೋ ಒಂದು ಗೊತ್ತಿರಲ್ಲ, ನಮಗೆ ಅವರು ಹೀಗೆ ಮಾಡಿ ಹಾಗೆ ಮಾಡಿ, ಹೀಗೆ ಮಾಡಬೇಡಿ ಹಾಗೆ ಮಾಡಬೇಡಿ ಅಂತ ಹೇಳ್ಕೊಡ್ತಾರೆ. ಅದು ಅಂಗಡಿ ಇರ್ಬೋದು, ಚಿಕ್ಕ ಅಂಗಡಿ ಇರ್ಬೋದು, ಅಥವಾ ದೊಡ್ಡ ಅಂಗಡಿ ಇರ್ಬೋದು, ಚಿಕ್ಕ ಹೋಟೆಲ್ ಇರ್ಬೋದು, ದೊಡ್ಡ ಹೋಟೆಲ್ ಇರ್ಬೋದು, ಅಥವಾ ಫ್ಯಾಕ್ಟ್ರಿ ಇರ್ಬೋದು, ಅಥವಾ ಆಫೀಸ್ ಇರ್ಬೋದು, ಅಥವಾ ಬ್ಯಾಂಕ್ ಇರ್ಬೋದು, ಅಥವಾ ಸಂಶೋಧನಾ ಕೇಂದ್ರ ಇರ್ಬೋದು. ಸಂಶೋಧನೆ ಮಾಡ್ತೀವಲ್ಲ, ವಿಜ್ಞಾನಿಗಳು, ಸಂಶೋಧಕರು ಅಂತೀವಲ್ಲ, ಅವರು ಇರ್ಬೋದು. ಒಟ್ಟಿನಲ್ಲಿ ಅಥವಾ ರೈತರು ಇರ್ಬೋದು. ಅಲ್ಲಿ ನಾವು ಮಾಡುವ ಕೆಲಸದಲ್ಲಿ ಏನೋ ಒಂದು ವಿಚಾರ ಹೇಳ್ಕೊಟ್ರೆ ಅದು ಕಾರ್ಪೆಂಟ್ರ್ ಕೆಲಸ ಇರ್ಬೋದು, ಮಡಿಕೆ ಮಾಡೋರು ಇರ್ಬೋದು, ಚಪ್ಪಲಿ ಹೊಲೆಯೋರು ಇರ್ಬೋದು, ಅಥವಾ ಅದು ಬಾರ್ಬಾರ್ ಶಾಪ್ ಅಂತೀವಲ್ಲ, ಸವಿತಾ ವರ್ಗ ಬಾರ್ಬಾರ್ ಶಾಪ್ ಇರ್ಬೋದು. ಅಲ್ಲಿ ಆ ಒಂದು ಕೆಲಸನ ಹೇಳ್ಕೊಡ್ತಾರಲ್ಲ, ಆ ಒಂದು ಕೆಲಸನ ಹೀಗೆ ಮಾಡು, ಹಾಗೆ ಮಾಡು, ಅದು ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಹೀಗೆ ಯಾರು ಹೇಳ್ಕೊಡ್ತಾರೆ ಅವರೆಲ್ಲರೂ ಕೂಡ ಗುರು ಸ್ಥಾನದಲ್ಲಿರ್ತಾರೆ. ನಾವು ಆಗ ಕೋಪ ಮಾಡಿಕೊಳ್ದೆ ನಾವು ಅವ್ರ ಹತ್ರ ಕೆಲಸ ಕಲಿತ್ರೆ ಮುಂದೆ ನಾವು ಉದ್ಧಾರ ಆಗ್ತೀವಿ. ಅದರಿಂದ ನಾವು ಆರ್ಥಿಕವಾಗಿ ಹಣ ಸಂಪಾದನೆ ಮಾಡ್ಬೋದು, ಹಣದಿಂದ ಆಸ್ತಿ ಸಂಪಾದನೆ ಮಾಡ್ಬೋದು. ನಮ್ಮ ಹತ್ರ 2 ವೀಲರ್ ಇರ್ಬೋದು, 3 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಅಥವಾ ಯಾವುದೋ ಒಂದು ಸೈಟ್ ಇರ್ಬೋದು, ಅಥವಾ ಆಸ್ತಿ ಇರ್ಬೋದು, ಅಥವಾ ಅಪಾರ್ಟ್ಮೆಂಟ್ ಇರ್ಬೋದು, ಫ್ಲಾಟ್ ಇರ್ಬೋದು, ಮನೆಗಳಿರ್ಬೋದು. ಹೀಗೆ ನಾವು ಆಸ್ತಿಯನ್ನು ಮಾಡ್ಬೋದು. ಯಾವುದರಿಂದ? ಒಬ್ಬ ಗುರುವಿಂದ ವಿದ್ಯೆ ಕಲಿತು, ವಿದ್ಯೆಯಿಂದ ಕೆಲಸನ ನಾವು ಗಿಟ್ಟಿಸ್ಕೊಂಡು ಕೆಲಸನ ಮುತುವರ್ಜಿಯಾಗಿ ಮಾಡಿದ್ರೆ ಆ ಕೆಲಸದಿಂದ ನಮಗೆ ಏನು ಸಿಗುತ್ತೆ? ಹಣ ಸಿಗುತ್ತೆ, ಗೌರವ ಸಿಗುತ್ತೆ, ಒಳ್ಳೆಯ ಗೌರವ ಇರುತ್ತೆ. ಯಾಕಂದರೆ ನಾವೊಬ್ಬ ಒಳ್ಳೆ ಕೆಲಸಗಾರ ಆಗಿರ್ತೀವಲ್ಲ, ಆಗ ಯಾರ್ಯಾರೋ ನಮಗೆ ಫೋನ್ ಮಾಡಿ ಕರೀತಾರೆ, ಸ್ವಾಮಿ ಬನ್ನಿ ಇಲ್ಲಿ ಕೆಲಸ ಇದೆ ಕೊಡ್ತೀನಿ, ಕೆಲಸ ಮಾಡಿ, ನಮ್ಮದು ಕೆಲಸ ಇದೆ ಅಂತಾರೆ. ಅವ್ರದ್ದು ಕೆಲಸ ಇಲ್ಲ ಅಂದರೂ ಬೇರೆಯವ್ರದ್ದು ಹಿಂಗೆ ಕೆಲಸ ಇದೆ, ಅಲ್ಲಿ ಹೋಗಿ ಕೆಲಸ ಕಲೀರಿ, ಹೀಗೆಲ್ಲ ಹೇಳ್ತಾರೆ. ಹೀಗೆಲ್ಲ ಹೇಳಬೇಕಾದ್ರೆ ನಾವು ಕೆಲಸ ಕಲ್ತಿರ್ತೀವಿ, ಅದಕ್ಕೆ ಹೇಳ್ತಾರೆ. ಅಷ್ಟೇ ಯಾಕೆ, ಕಳ್ಳ ಕೂಡ ನೋಡಿ, ಒಬ್ಬ ಕಳ್ಳ ಆಗಬೇಕಾದ್ರೆ ಚಿಕ್ಕ ಕಳ್ಳ ದೊಡ್ಡ ಕಳ್ಳನ ಹತ್ರ ವಿದ್ಯೆ ಕಲಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಲು ನೀವು ನೋಡಿರ್ಬೋದು, ವೀರಪ್ಪನ ಗೊತ್ತಲ್ಲ, ವೀರಪ್ಪನು ಎಂಥ ದೊಡ್ಡ ಕಳ್ಳ ಅಲ್ವಾ? ಹಾಗೆ ಉಗ್ರಗಾಮಿಗಳು, ಅವ್ರ ಗುರುಗಳು ಇರ್ತಾರೆ, ಉಗ್ರಗಾಮಿಗಳು ಗುರುಗಳು, ಟೆರರಿಸ್ಟ್ಗಳು ಅಂತೀವಲ್ಲ ಅವ್ರ ಗುರುಗಳು. ಹಾಗೆ ಒಳ್ಳೆ ಗುರು ಆಗಬೇಕಾದ್ರೆ ಆ ಗುರು ಹತ್ರ ನಾವು ವಿದ್ಯೆ ಕಲಿಬೇಕು. ಅವರು ಕೂಡ ಗುರುವೇ ನೋಡಿ. ಟೆರರಿಸ್ಟ್ ಅಂದ್ಬಿಟ್ರೆ ಟೆರರಿಸ್ಟು ಅವನು ಕೂಡ ಒಳ್ಳೆ ಗುರುವೇ ಅಲ್ವಾ? ಯಾರ್ಯಾರಿಗೋ ವಿದ್ಯೆ ಕಲಿಸ್ತಾನೆ, ಶೂಟ್ ಮಾಡೋಕ್ಕೆ ಕಲಿಸ್ತಾನೆ, ಎಂತೆಂಥ ಬಾಂಬ್ ಬಿಡೋದೆಲ್ಲ ಕಲಿಸ್ತಾನೆ ಅಲ್ವಾ? ಕಳ್ತನ ಮಾಡೋದು ಅಷ್ಟೇ, ಹೆಂಗೆ ಲಾಕರ್ಗಳು ಓಪನ್ ಮಾಡಬೇಕು, ಹೆಂಗೆ ಯಾರ್ಯಾರ ಮನೆ ಬೇಗ ಹೊಡಿಬೇಕು, ಯಾರ್ಯಾರಿಗೆ ಹೆಂಗೆ ಚೀಟಿಂಗ್ ಮಾಡಬೇಕು, ಇದೆಲ್ಲ ಒಬ್ಬ ಕಳ್ಳ ಹೇಳ್ಕೊಡ್ತಾನೆ. ಚಿಕ್ಕ ಕಳ್ಳನಿಗೆ ದೊಡ್ಡ ಕಳ್ಳ ಹೇಳ್ಕೊಡ್ತಾನೆ. ಜೈಲುಗಳಲ್ಲಂತೂ ಚಿಕ್ಕ ಕಳ್ಳರು ಯಾರಾದರೂ ಅಥವಾ ನಿರಪರಾಧಿಗಳು ಯಾರಾದರೂ ಏನೋ ಸಣ್ಣ ಅಪರಾಧ ಮಾಡಿ ಜೈಲಿಗೆ ಹೋದರೆ ಅಲ್ಲಿ ದೊಡ್ಡ ದೊಡ್ಡ ಕಳ್ಳರು ಇರ್ತಾರೆ. ಅವ್ರ ಹತ್ರ ಒಳ್ಳೆ ವಿದ್ಯೆಗಳು ಕಲಿತು ಹೊರಗಡೆ ಬರ್ಬೋದು, ನಾವು ದೊಡ್ಡ ದೊಡ್ಡ ಕಳ್ಳರಾಗ್ಬೋದು. ಇವತ್ತು ಅದೇ ಆಗ್ತಾ ಇರೋದು ಇಲ್ಲಿ, ನಿಮಗೆಲ್ಲ ಗೊತ್ತಿದೆ. ಜೈಲುಗಳಲ್ಲಿ ಈ ಸಣ್ಣವ್ರನ್ನೆಲ್ಲ ಹಿಡಿದು ಒಳಗಾಗ್ತಿರ್ತಾರೆ. ತುಂಬ ದೊಡ್ಡ ಕಳ್ಳರು ರೇರು ಜೈಲುಗಳಲ್ಲಿರೋದು, ಇನ್ನೆಲ್ಲ ಹೊರಗಡೆನೇ ಇರ್ತಾರೆ. ಅವರೆಲ್ಲ ಸಾಕ್ಷಿ ಆಧಾರಗಳಿಲ್ಲದೆ ಅಥವಾ ಬ್ಯಾಕ್ಗ್ರೌಂಡ್ ಸಪೋರ್ಟಿಂದ ಅಥವಾ ದುಡ್ಡು ಕೊಟ್ಟು ತಪ್ಪಿಸ್ಕೊಬಿಡ್ತಾರೆ. ಇಲ್ಲಿ ಏನೇ ಆಗಲಿ,
ಪೊಲೀಸ್ ಇರ್ಬೋದು, ಫೈನಲಾಗಿ ಪೊಲೀಸ್ ಇರ್ಬೋದು, ವಿದ್ಯೆ ಕಲಿಬೇಕು, ಇಲ್ಲಾಂದರೆ ಪೊಲೀಸ್ ಕೆಲಸ ಕೊಡೋಲ್ಲ. ಒಬ್ಬ ಇಂಜಿನಿಯರ್ ಇರ್ಬೋದು, ವಿದ್ಯೆ ಕಲಿಬೇಕು, ಇಲ್ಲಾಂದರೆ ಕೊಡೋಲ್ಲ. ಅಂದರೆ ಇಲ್ಲೇನಪ್ಪ ಅಂದರೆ ವಿದ್ಯೆಯನ್ನು ಕಲಿಸೋವನು ಗುರು. ಅವನು ಯಾರೇ ಆಗಿರಲಿ, ಏನೇ ಕೆಲಸ ಮಾಡ್ತಾಯಿರಲಿ, ಅವರ ಅಕ್ಕ ಇರಲಿ, ತಂಗಿ ಇರಲಿ, ಚಿಕ್ಕಮ್ಮ ಇರಲಿ, ದೊಡ್ಡಮ್ಮ ಇರಲಿ, ಅವರು ಹೆಣ್ಣಾಗಿರಲಿ ಗಂಡ ಆಗಿರಲಿ, ನಮಗೆ ವಿದ್ಯೆ ಕಲಿಸಿದ್ರೆ ಅವರು ಗುರು. ಅದಕ್ಕೆ ಹೇಳೋದು ದೊಡ್ಡವರು, ತಾಯಿ ಮೊದಲ ಗುರು. ಅಂದರೆ ನಾವು ತಾಯಿಯಿಂದ ಜನ್ಮ ಪಡೆದಾಗ ನಮಗೆ ವಿದ್ಯೆ ಕಲಿಸೋದು ಯಾರಪ್ಪ? ಮೊದಲನೇದು ಅಮ್ಮ. ಯಾಕಂದರೆ ಆ ಅಮ್ಮ ನಮಗೆ ಅಪ್ಪ, ಅಣ್ಣ, ತಂಗಿ ಅಂತ ನಮ್ಗೆ ಹೇಳ್ಕೊಡ್ತಾರೆ. ಹಾಗೆ ಸಣ್ಣ ಸಣ್ಣ ವಿದ್ಯೆಗಳೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ದೊಡ್ಡದಾಗಿ ಕಲಿತಾ ಹೋಗ್ತೀವಿ. ಆಮೇಲೆ ನೋಡಿ, ಯಾವುದೋ ಒಂದು ಚಿಕ್ಕ ಸ್ಕೂಲ್ಗೆ ಹೋಗ್ತೀವಿ, ಯಾವುದೋ ಪ್ರಿ KG ಅಂತೀವಿ ಅದನ್ನು. ಆಮೇಲೆ ಬೇಬಿ ಸಿಟ್ಟಿಂಗು, ಅದಕ್ಕೆ ಮೊದಲು ಬೇಬಿ ಸಿಟ್ಟಿಂಗ್ ಅಲ್ಲಿ ಹೇಳ್ಕೊಡ್ತಾರೆ. ಆಮೇಲೆ ಪ್ರಿ KGನಲ್ಲಿ ಹೇಳ್ಕೊಡ್ತಾರೆ. ಆಮೇಲೆ LKG, UKG, ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು, ಥರ್ಡ್ ಸ್ಟ್ಯಾಂಡರ್ಡು, 5th, 6th, ಹೀಗೆ 10th, ಡಿಗ್ರಿ, ಆಮೇಲೆ ಇಂಜಿನಿಯರಿಂಗು, ಇನ್ನೊಂದು ಮತ್ತೊಂದು ಎಲ್ಲ ಕಲಿತೀವಿ. ಯಾರಿಂದ ಕಲಿತೀವಿ? ಗುರುಗಳಿಂದ. ಗುರುಗಳು ಅವರಿಂದ ನಾವು ಕಲಿತ್ರೆ ನಮ್ಮ ಜೀವನೋಪಾಯಕ್ಕೆ ಮುಂದೆ ಅನುಕೂಲ ಆಗುತ್ತೆ. ಅಂದರೆ ಗುರು ದೊಡ್ಡವನು, ಅವನಿಗಿಂತ ದೊಡ್ಡದು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಅಲ್ವಾ? ಯೋಚನೆ ಮಾಡಿ. ಈಗ ನೋಡೋಣ, ಕೆಲವರು ಸಾಧುಗಳನ್ನು ಗುರುಗಳು ಅಂತಾರೆ, ನಮ್ಮಂಥವ್ರು ಗಡ್ಡ ಬಿಟ್ಟಿರ್ತಾರೆ. ನೀವು ನೋಡಿರ್ಬೋದು. ಈಗ ನೋಡಿ, ನಾನು ಬರೀ ಗಡ್ಡ ಬಿಟ್ಟಿದ್ದೀನಿ, ಮೀಸೆ ಬಿಟ್ಟಿದ್ದೀನಿ, ಏನೋ ಒಂದು ಜುಟ್ಟು ಹಾಕ್ಕೊಂಡಿದ್ದೀನಿ, ಏನೋ ಒಂದು ಕಾವಿ ಬಟ್ಟೆ ಹಾಕ್ಕೊಂಡಿದ್ದೀನಿ ಅಲ್ವಾ? ಆದರೆ ಈ ಕಾವಿ ಬಟ್ಟೆ ನಾನಾಗೇ ಹಾಕ್ಕೊಂಡಿಲ್ಲ. ನಾನು ಮನುಷ್ಯ ಗುರುಗಳು, ಮನುಷ್ಯ ಸ್ವಾಮೀಜಿಗಳ ಹತ್ರ ನಾನು ದೀಕ್ಷೆ ತಗೊಂಡಿಲ್ಲ. ಒಬ್ಬ ಈ ರೀತಿ ಗುರುವಾಗಬೇಕಾದ್ರೆ ಇನ್ನೊಬ್ಬ ಗುರು ಹತ್ರ ನಾವು ದೀಕ್ಷೆ ತಗೋಬೇಕು. ಯಾವುದೇ ಪರಂಪರೆ ಆಗಲಿ, ಅದು ಬೌದ್ಧ ಇರಲಿ, ಜೈನ ಇರಲಿ, ಅಥವಾ ರಾಘವೇಂದ್ರ ಸ್ವಾಮಿ ಇರಲಿ, ಕೈವಾರ ನಾರಾಯಣ ತಾತ ಇರಲಿ, ಅಥವಾ ಮಂಟೆ ಸ್ವಾಮಿ ಇರಲಿ, ಅಥವಾ ಮಹಾದೇವ ಸ್ವಾಮಿ ಇರಲಿ, ಅಥವಾ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಇರಲಿ, ಹೀಗೆ ಯಾರೇ ಇರಲಿ, ಶಿವಕುಮಾರ ಸ್ವಾಮೀಜಿ ಇರಲಿ, ಬಾಲಗಂಗಾಧರನಾಥ ಸ್ವಾಮೀಜಿ ಇರಲಿ, ರವಿಶಂಕರ್ ಗುರೂಜಿ ಇರಲಿ, ರಾಮಚಂದ್ರ ಗುರೂಜಿ ಇರಲಿ, ಡಾಕ್ಟರ್ ರಾಮಚಂದ್ರ ಗುರೂಜಿ ಪುನರ್ಜನ್ಮ ಆ ಗುರೂಜಿ ಇರಲಿ, ಅಥವಾ ಇನ್ನೂ ರಾಮದೇವ್ ಬಾಬಾ ಇರಲಿ, ಹೀಗೆ ಸಾಕಷ್ಟು ಗುರುಗಳಿದ್ದಾರೆ. ಅವರೆಲ್ಲ ತುಂಬ ವಿದ್ಯಾವಂತರು, ಗುರುಗಳು ಹೇಳ್ಕೊಡ್ತಾರೆ. ಅಂಥ ಗುರುಗಳ ಹತ್ರ ನಾವು ದೀಕ್ಷೆ ತಗೋಬೇಕು. ಆಮೇಲೆ ನಮಗೆ ಅವರು ಏನೋ ಒಂದು ರುದ್ರಾಕ್ಷಿ ಕೊಡ್ತಾರೆ, ಅವರೊಂದು ಉಪದೇಶ ಮಾಡ್ತಾರೆ ಮಂತ್ರನ. ಬ್ರಾಹ್ಮಣರು ಇರ್ಬೋದು. ಈಗ ಬ್ರಾಹ್ಮಣರು ಕೂಡ ಅವ್ರ ಹತ್ರ ನಾವು ಉಪನಯನ ಎಲ್ಲ ತೊಗೋಬೇಕು. ಗುರುಗಳು ನಾವು ಅವ್ರ ಹತ್ರ ದೀಕ್ಷೆ ತೊಗೋಬೇಕು. ಈ ದೀಕ್ಷೆ ತೊಗೊಂಡಿಲ್ಲ ಅಂದರೆ ನಾವು ಶಿಷ್ಯರು ಆಗೋದಿಲ್ಲ. ಯಾರಾದರೂ ಸರಿ, ಒಬ್ಬ ಗುರು ಅಷ್ಟೇ, ಗೊತ್ತಾಯ್ತಲ್ಲ. ಈಗ ಮುಸ್ಲಿಂ ಗುರು ಆಗಬೇಕಂದ್ರೂ ಕೂಡ ಒಬ್ಬ ಮೌಲಾ ಇರ್ತಾರೆ, ಮೌಲಾ ಅಂತ, ಅವರು ಗುರುಗಳು. ಹಾಗೆ ಪಾದ್ರಿಗಳು, ಕ್ರಿಶ್ಚಿಯನ್ರಲ್ಲಿ ಪಾದ್ರಿಗಳು ಇರ್ತಾರೆ. ಹಾಗೆ ಬೌದ್ಧರಲ್ಲಿ ಕೂಡ ಬುದ್ಧ ಗುರು ಇರ್ತಾರೆ, ಲಾಮಾಗಳು ಇವರೆಲ್ಲ ಇರ್ತಾರೆ. ಹಾಗೆ ಜೈನರಲ್ಲಿ ಕೂಡ ಅವರು ಜಿನಾಸ್ ಅಂತೀವಿ, ಜಿನ್ನುಗಳು, ಅವರು ಜಿನ್ರೆಲ್ಲ ಇರ್ತಾರೆ. ಜಿನ್ನರು, ಆ ಜಿನ್ರ ಗುರುಗಳು ಇರ್ತಾರಲ್ಲ, ಅವರು ಕೂಡ ನಮಗೆ ದೀಕ್ಷೆ ಕೊಡ್ತಾರೆ. ಯಾಕಂದರೆ ಅವ್ರ ಹತ್ರ ನಾವು ದೀಕ್ಷೆ ತೊಗೋಬೇಕು. ಆಮೇಲೆ ಅವ್ರು ಏನು ಹೇಳ್ಕೊಡ್ತಾರೋ ಸಿದ್ಧಾಂತ, ತತ್ವ ಅಂತಿರುತ್ತೆ, ಏನೋ ಒಂದು ಸಿದ್ಧಾಂತ. ಈಗ ಬೌದ್ಧರದು ಆಸೆಯೇ ದುಃಖದ ಮೂಲ, ಹಿಂಸೆ ಮಹಾಪಾಪ, ಅಹಿಂಸೆಯೇ ಮೋಕ್ಷಕ ಮಾರ್ಗ ಅಂತಿರುತ್ತೆ. ಯಾರ್ದು? ಬೌದ್ಧರದು. ಆ ಸಿದ್ಧಾಂತವನ್ನು ನಮಗೆ ಅವರು ಹೇಳ್ಕೊಡ್ತಾರೆ. ಅದನ್ನು ನಾವು ಫಾಲೋ ಮಾಡಬೇಕು ಅಷ್ಟೇ. ಯಾಕಂದರೆ ಗೊತ್ತಾಯ್ತಲ್ಲ. ಆಮೇಲೆ ಜೈನರು ಕೂಡ ಹೇಳ್ಕೊಡ್ತಾರೆ. ಜೈನರದು ಬೌದ್ಧರದು ಒಂದೇ ತತ್ವನೇ. ಆದರೆ ಲಾಸ್ಟಲ್ಲಿ 4ನೇದು ಏನಪ್ಪ ಅಂದರೆ ಭಕ್ತಿ ಮತ್ತು ಧ್ಯಾನ ಅಂತ ಜೈನರು ಸೇರಿಸ್ಕೊಳ್ತಾರೆ. ನನ್ನ ಸಿದ್ಧಾಂತನೂ ಇದ್ದಾನೆ, ಗೊತ್ತಾಯ್ತಲ್ಲ. ಬೌದ್ಧ, ಜೈನ ಏನು ಸಿದ್ಧಾಂತ ಇದೆ, ಹಾಗೆ ಗುರುನಾನಕರು ಏನು ಹೇಳ್ಕೊಡ್ತಾರೆ, ಗ್ರಂಥವನ್ನು ಸರಸ್ವತಿಯನ್ನು ನಾವು ಆರಾಧಿಸೋದು ಗುರುನಾನಕರು ಹೇಳ್ಕೊಡ್ತಾರೆ, ಅದನ್ನು ಕೂಡ ಫಾಲೋ ಮಾಡಬೇಕು. ಹಾಗೆ ಇಸ್ಲಾಂನಲ್ಲಿ ಹೇಳ್ಕೊಡ್ತಾರೆ, ಒಂದು ಗೋಡೆ ಹತ್ರ ನಾವು ಕೂತ್ಕೊಂಡ್ರು ಕೂಡ ಭಗವಂತ ಎಲ್ಲ ಕಡೆ ಇರ್ತಾನೆ ಅಂತ ಇಸ್ಲಾಂನಲ್ಲಿ ಕೂಡ ಹೇಳ್ಕೊಡ್ತಾರೆ. ಅದೇ ಹಿಂದೂ ಧರ್ಮದಲ್ಲೂ ಇದೆ. ಫೈನಲ್ ಆಗಿ ನಿರಾಕಾರ ಬ್ರಹ್ಮ ಅದ್ವೈತ ಸಿದ್ಧಾಂತ ಹಿಂದೂ ಧರ್ಮದಲ್ಲೂ ಕೂಡ ಇದೆ. ಶಂಕರಾಚಾರ್ಯರೆಲ್ಲ ಇದನ್ನೇ ಬೋಧನೆ ಮಾಡಿದ್ದು, ಗೊತ್ತಾಯ್ತಲ್ಲ. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು ಏನು ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಅಂತ ಇವರು 3 ತತ್ವ ಸಿದ್ಧಾಂತಗಳನ್ನು ಬೋಧನೆ ಮಾಡಿದರು. ಅಂದರೆ ಒಬ್ಬ ಗುರು ಯಾರೇ ಆಗಿರಲಿ, ಅವ್ರದ್ದು ಏನು ತತ್ವ ಇದೆ, ಪ್ರಿನ್ಸಿಪಾಲ್ ಇದೆ, ಅದನ್ನು ಹೇಳ್ಕೊಡ್ತಾರೆ.
ಹಾಗೆ ನೋಡಿ ರಾಜಕೀಯ ಪಕ್ಷಗಳು ಅಷ್ಟೇ. ಈಗ BJP ಪಕ್ಷ ಅವ್ರದ್ದೇ ಆದ ಒಂದು ಸಿದ್ಧಾಂತ, ಕಾಂಗ್ರೆಸ್ ಪಕ್ಷ ಅವ್ರದ್ದೇ ಸಿದ್ಧಾಂತ, ಇನ್ನೂ ಬೇರೆ ಬೇರೆ JDS ಅವ್ರದ್ದೇ ಸಿದ್ಧಾಂತ, JDU, ಆಮೇಲೆ ಇನ್ನೂ PDP, ಆಮೇಲೆ PFI, ಹೀಗೆ ಅವ್ರದ್ದೇ ಆದ ಒಂದು ಕೆಲವು ಸಿದ್ಧಾಂತಗಳಿರುತ್ತೆ ಅಲ್ವಾ. ಆಮೇಲೆ TDP, ಆಮೇಲೆ ತೃಣಮೂಲ TMC, ಆಮೇಲೆ ಸಮಾಜವಾದ ಪಕ್ಷ, ಹೀಗೆ ಪಕ್ಷಗಳಿದ್ದಾವೆ ರಾಜಕೀಯದಲ್ಲಿ. ಅವರು ಅವ್ರದ್ದೇ ಆದ ಸಿದ್ಧಾಂತಗಳು ಹೇಳ್ಕೊಡ್ತಾರೆ. ಅವರು ಆ ಸಿದ್ಧಾಂತಗಳನ್ನು ಫಾಲೋ ಮಾಡಬೇಕು. ಅಂದರೆ ಅವರು ಗುರುಗಳು ಯಾರಿರ್ತಾರೆ, ನಾಯಕರು, ಲೀಡರ್ಸು, ಆ ಸಿದ್ಧಾಂತಗಳನ್ನು ಪಾಲನೆ ಮಾಡಬೇಕು. ಅಂದರೆ ಒಬ್ಬ ಗುರು ಯಾಕೆ ಹೇಳ್ತಾನೆ ಅಂದರೆ, ನಾವು ಹೇಳ್ಕೊಳ್ಕಂಥ ಸಿದ್ಧಾಂತವನ್ನು ಪಾಲನೆ ಮಾಡಿದ್ರೆ ನೀವು ಉದ್ಧಾರ ಆಗ್ತೀರಿ ಅನ್ನೋದು ಒಬ್ಬ ಗುರುವಿನ ಆಶಯ, ಅವರ ಆಶಯ ಆಗಿರುತ್ತೆ. ಆ ಆಶಯವನ್ನು ಒಬ್ಬ ಶಿಷ್ಯ ಅದನ್ನು ಫಾಲೋ ಮಾಡಿದ್ರೆ ಅವನು ಉದ್ಧಾರ ಆಗ್ತಾನೆ. ಅವರು ಏನು ಗುರುಗಳು ಹೇಳ್ಕೊಡ್ತಾರೆ ಆ ಸಿದ್ಧಾಂತ ಫಾಲೋ ಮಾಡಿದ್ರೆ ಅದಕ್ಕೆ ತಕ್ಕ ಫಲ ಇರುತ್ತೆ. ಈಗ ಗೊತ್ತಾಯ್ತಲ್ಲ. ನೀವು ಒಂದು ಪ್ರಶ್ನೆ ಕೇಳ್ಬೋದು, ಗುರುಗಳೇ ಇಲ್ಲಿ ಕೆಟ್ಟವರು ಕೂಡ ಹೇಳ್ಕೊಡ್ತಾರಲ್ಲ, ಕೆಟ್ಟದೇ ಹೇಳ್ಕೊಡೋದು ಕೆಟ್ಟವರು, ಒಳ್ಳೆಯವರು ಏನು ಹೇಳ್ಕೊಡ್ತಾರೆ, ಒಳ್ಳೇದು ಹೇಳ್ಕೊಡೋದು, ಅಷ್ಟೇನೇನಿಲ್ಲ. ಸಿದ್ಧಾಂತಗಳು ಅವರವ್ರದ್ದು ಬೇರೆ ಬೇರೆ ಥರ ಇರುತ್ತೆ. ಮುಂದೆ ಅದನ್ನು ನಾವು ಕಲಿತು ಜೀವನದಲ್ಲಿ ಫಾಲೋ ಮಾಡಿದರೆ ಆ ಸಿದ್ಧಾಂತಕ್ಕೆ ತಕ್ಕಂತೆ ಫಲ ಇರ್ತದೆ. ನೋಡಿ, ಇದನ್ನು ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಫಾರ್ ಎಕ್ಸಾಂಪಲ್ಲು, ಒಂದು ಬಾರ್ಬರ್ ಶಾಪಲ್ಲಿ ನಾವು ಕೆಲಸ ಕಲಿತ್ರೆ ನಮಗೇನು ಕೆಲಸ ಕಲ್ಕೊತೀವಿ, ಮತ್ತು ನಾವು ಅದೇ ಕೆಲಸ ಕಲ್ಕೊತೀವಿ. ಬಾರ್ಬರ್ ಶಾಪಲ್ಲಿ ಏನು ಕಲ್ತಿದ್ದೀವಿ ಅದೇ. ಆಮೇಲೆ ನಾವು ಒಂದು ಅಂಗಡಿ ಇಟ್ಕೋಬೋದು, ಮತ್ತು ನಾವು ಬಾರ್ಬರ್ ಶಾಪಲ್ಲಿ ಕೆಲಸ ಮಾಡಿದ್ರೆ ಏನು ಸಿಗುತ್ತೆ, ಒಂದಷ್ಟು ಹಣ ಸಿಗುತ್ತೆ ಅಷ್ಟೇ, ಬೇರೆ ಇನ್ನೇನು ಸಿಗೋಲ್ಲ. ಗೊತ್ತಾಯ್ತಲ್ಲ. ಹಾಗೆ ಏನೋ ಒಂದು ಕಾರ್ಪೆಂಟ್ರ್ ಕೆಲಸ, ಒಂದು ಬಡಗಿ ಕೆಲಸ, ಮಡಿಕೆ ಮಾಡ್ತಾರಲ್ಲ ಕುಂಬಾರರು, ಆ ಕೆಲಸ, ಇದೆಲ್ಲ ಮಾಡಿದ್ರೆ ಏನು ಸಿಗುತ್ತೆ, ಆ ಬಿಸ್ನೆಸ್ ಮಾಡಿದ್ರೆ ನಮಗೆ ಹಣ ಸಿಗುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಏನೋ ಒಂದು ಸ್ವಲ್ಪ ಗೌರವ, ಏನೋ ಒಂದು ಉದ್ಯೋಗ ಮಾಡ್ತಾಯಿದ್ದೀವಿ ಅಷ್ಟೇ. ಗೊತ್ತಾಯ್ತಲ್ಲ. ಇನ್ನು ರಾಜಕೀಯದಲ್ಲಿ ಹೋದರೆ ಒಳ್ಳೆಯವರಾದರೆ ಅದು ಯಾವುದೋ ಒಂದು ತಾಲೂಕು ಆಫೀಸ್ ಇರ್ಬೋದು, DC ಆಫೀಸ್ ಇರ್ಬೋದು, ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡೋರು ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಅವರವರು ಆಫೀಸುಗಳಲ್ಲಿ, ಅವರವರು ಡಿಪಾರ್ಟ್ಮೆಂಟಲ್ಲಿ, ಪೊಲೀಸು, CBI, ST, SIT, ಇಂಡಿಯನ್ ಅಲ್ಲೆಲ್ಲ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಏನೂ ಅಷ್ಟು ಲಾಭ ಸಿಗೋಲ್ಲ. ಅದೇ ಗಿಂಬಳ ಲಂಚ ತಗೊಂಡ್ರೆ ಅಥವಾ ಇನ್ನೂ ಮೋಸ ವಂಚನೆ ಮಾಡಿದ್ರೆ ಸರ್ಕಾರಕ್ಕೆ ಹಣ ಮಾಡ್ಬೋದು. ಈ ಬೇರೆಯವ್ರಿಗೆ ನಾವು ತೋರಿಸ್ಕೋಬೋದು, ನೋಡಿ ಎಷ್ಟಿದೆ ನಮ್ಮ ಹತ್ರ ಆಸ್ತಿ, ಹಣ, ಐಶ್ವರ್ಯ ಅಂತ. ಅದರಿಂದ ಡೂಪ್ಲಿಕೇಟಾಗಿ, ಅಂದರೆ ಹೊರಗಡೆ ಜಗತ್ತಿನಿಂದ ನಾವು ಪ್ರಶಂಸೆಯನ್ನು ಪಡಿಬೋದು. ಆದರೆ ನಮ್ಮ ಅಂತರಂಗದಲ್ಲಿ ಭಗವಂತ ಅಂತ ಒಂದಿರ್ತಾನೆ, ನ್ಯಾಯ, ನೀತಿ, ಸತ್ಯ, ಧರ್ಮ ಅಂತಿರುತ್ತೆ. ಅದು ನಮ್ಮನ್ನು ನೋಡ್ತಾ ಇರುತ್ತೆ, ನಮಗೆ ನೆರಳಾಗಿರುತ್ತೆ. ಪಾಪ ಪುಣ್ಯ ಕರ್ಮಗಳು ನಮಗೆ ನೆರಳಾಗಿರ್ತವೆ. ಅವು ನಾವೇನು ಮಾಡ್ತೀವಿ ಅದು ವೃದ್ಧಿ ಆಗಿರುತ್ತೆ ನಮ್ಮ ಮೇಲೆ. ಪಾಪ ಮಾಡಿದ್ರೆ ಪಾಪದ ಕೂಡ ತುಂಬಿ, ಪಾಪದ ಶಕ್ತಿ ತುಂಬಿ, ಕಲಿಪುರುಷ ಅಧರ್ಮ ಶಕ್ತಿ ಜಾಸ್ತಿ ಆಗಿರುತ್ತೆ. ಅದೇ ಪುಣ್ಯ ಮಾಡಿದ್ರೆ ಪುಣ್ಯದ ಶಕ್ತಿ ಲಭಿಸಿರುತ್ತೆ. ಇಲ್ಲಿ ಪುಣ್ಯ ಮಾಡಿದವ್ರಿಗೆ ಒಂದು ಗತಿ, ಅಂದರೆ ಸ್ವರ್ಗಕ್ಕೆ ಹೋಗ್ತಾರೆ. ಪಾಪ ಮಾಡಿದವ್ರು ನರಕಕ್ಕೆ ಹೋಗ್ತಾರೆ. ಅಂದರೆ ಇಲ್ಲೇ ನರಕ ಅನುಭವಿಸ್ಬೋದು, ಅಂದರೆ ಜೈಲಿಗೆ ಹೋಗ್ಬೋದು, ಬೇರೆಯವ್ರ ಹತ್ರ ಉಗಿಸ್ಕೋಬೋದು. ಅಂದರೆ ಪ್ರಾರಂಭದಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ಒಂದು 35, 45 ವರ್ಷ, 50 ವರ್ಷವರೆಗೂ ಹೆಂಗೋ ಬಚಾವಾಗ್ಬೋದು, ಕಳ್ಳಗೆ ಅವ್ರ ಹತ್ರ ಇವ್ರ ಹತ್ರ ಬಚಾವಾಗ್ಬೋದು. ಆದರೆ ವಯಸ್ಸಾದಮೇಲೆ ಒಂದಲ್ಲ ಒಂದಿನ ಜೈಲಿಗೆ ಹೋಗಲೇಬೇಕು. ನಾವು ಜೈಲಿಗೆ ಹೋಗೋಕ್ಕೆ ಕಾರಣಗಳು ನಾವು ಮಾಡೋ ವಂಚನೆ, ಇನ್ನೊಬ್ಬರಿಗೆ ಮಾಡ್ತೀವಲ್ಲ ವಂಚನೆ, ಅದು. ಹೊರಗಡೆ ಒಂದು ವೇಷ ಹಾಕೋದು, ವೇಷ ಗೊತ್ತಲ್ಲ, ನೀವು ನೋಡಿರ್ಬೋದು. ಈಗ ನೋಡಿ, ನಾನು ಯಾವುದೇ ವೇಷ ಇಲ್ಲ, ಬರೀ ನಾರ್ಮಲಾಗಿ ಒಂದು ಬಟ್ಟೆ ಇದೆ. ನಿಜ ಹೇಳ್ಬೇಕಂದ್ರೆ ಈ ಬಟ್ಟೆ ಕೂಡ ಸಾಮಾನ್ಯ ಮನುಷ್ಯ ಗುರುಗಳ ಹತ್ರ ದೀಕ್ಷೆ ತೊಗೊಂಡಿಲ್ಲ. ಒಬ್ಬ ಶಿಷ್ಯ ಆಗಬೇಕಾದ್ರೆ, ನಾನು ಆಗಲೇ ಹೇಳಿದೆ, ಇನ್ನೊಬ್ಬರ ಹತ್ರ ದೀಕ್ಷೆ ತೊಗೋಬೇಕು ಕಾವಿ ಬಟ್ಟೆ ಆಗಬೇಕಾದ್ರೆ. ಇದೊಂದು ಯೂನಿಫಾರಮ್ಮು. ಒಂದು ಯೂನಿಫಾರಮ್ ಹಾಕಬೇಕಾದ್ರೆ ಒಬ್ಬ ಆಟೋ ಡ್ರೈವರ್ ಇರ್ಬೋದು, ಬಸ್ ಡ್ರೈವರ್ ಇರ್ಬೋದು, ಒಬ್ಬ ಮೌಲಾನ ಇರ್ಬೋದು, ಒಬ್ಬ ಚರ್ಚ್ ಪಾದ್ರಿ ಇರ್ಬೋದು, ಒಬ್ಬ ಮಸೀದಿನಲ್ಲಿ ಒಬ್ಬ ಗುರು ಇರ್ಬೋದು, ಒಬ್ಬ ಬೌದ್ಧ ಗುರು, ಜೈನ ಗುರು, ಯಾರೇ ಆಗಿರಲಿ ಗುರುಗಳು, ಅವ್ರ ಹತ್ರ ದೀಕ್ಷೆ ತೊಗೊಳ್ಳೇಬೇಕು. ಒಬ್ಬ ಗುರು ಆಗಬೇಕಾದ್ರೆ, ಒಬ್ಬ ಶಿಷ್ಯ ಆಗಬೇಕಾದ್ರೆ ಒಬ್ಬ ಯೂನಿಫಾರಮ್ ತೊಗೊಳ್ಳೇಬೇಕು. ಯೂನಿಫಾರಮ್ ಹಾಕಬೇಕು ಅಂದರೆ, ಒಬ್ಬ ಆಟೋ ಡ್ರೈವರ್ ಕೂಡ ಯೂನಿಫಾರಮ್ ಹಾಕಬೇಕಂದ್ರೆ ಲೈಸೆನ್ಸ್ ತೊಗೋಬೇಕಲ್ವ. ಹಾಗೆ ಇಲ್ಲಿ ನಾವು ದೀಕ್ಷೆ ತೊಗೋಬೇಕು. ಆದರೆ ನಾನು
ದೀಕ್ಷೆ ತಗೊಂಡಿಲ್ಲ. ಯಾವುದೇ ಗುರು ಪರಂಪರೆ ಹತ್ರ ನಾನು ದೀಕ್ಷೆ ತಗೊಂಡಿಲ್ಲ. ಮನುಷ್ಯರ ಹತ್ರ ದೀಕ್ಷೆ ತಗೊಂಡಿಲ್ಲ. ನನಗೆ ಸಾಕ್ಷಾತ್ ಪರಮೇಶ್ವರ ಏನಿದ್ದಾನೆ, ಆ ಪರಮೇಶ್ವರ ನನಗೆ ಆದಿಶಂಕರನಾಗಿ ನನಗೆ ದೀಕ್ಷೆ ಕೊಟ್ಟಿದ್ದಾನೆ. ಆದಿಶಂಕರನಾಗಿ ನನಗೆ ಗುರು ವೇದಾಂತವನ್ನು ಬೋಧನೆ ಮಾಡಿದ ಆ ರುದ್ರದೇವ ಗುರು ಅಂತ ನಾನು ಪರಬ್ರಹ್ಮ ಗುರು ಮನುಷ್ಯ ರೂಪದಲ್ಲಿ ಕೂಡ ನನಗೆ ಈ ಬಟ್ಟೆಯನ್ನು ಕೊಟ್ಟಿದ್ದಾನೆ. ಒಬ್ಬ ಮುಸ್ಲಿಂ ವ್ಯಕ್ತಿ ಮುಹೀರ್ ನಹವಾಜ್ ಖಾನ್ ಅಂತ ಆ ವ್ಯಕ್ತಿ ಮೂಲಕ ನನಗೆ ಈ ಬಟ್ಟೆಯನ್ನು ಕೊಟ್ಟಿದ್ದಾನೆ ಪರಬ್ರಹ್ಮ ಸ್ವರೂಪನಾಗಿ. ಪರಬ್ರಹ್ಮ ಅಂದರೆ ಎಲ್ಲ ಜೀವರಾಶಿಗಳಲ್ಲಿ ಎಲ್ಲ ವಸ್ತು ಒಂದು ಅಣುವಿಂದ ಹಿಡಿದು ಗ್ರಹ ತಾರೆ ನಕ್ಷತ್ರಾದಿವರೆಗೂ ಅಂತರ್ಯಾಮಿ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ಗುರುವಿಂದ ನಾನು ಈ ಬಟ್ಟೆಯನ್ನು ಪಡೆದಿದ್ದೀನಿ. ಗೊತ್ತಾಯ್ತಲ್ಲ, ಇದನ್ನು ಸಿದ್ಧಿ ಅಂತಾರೆ. ನಾವು ಸಿದ್ಧಿ ಮಾಡಿಕೊಂಡ್ರೆ ಪರಬ್ರಹ್ಮ ಯಾವುದೋ ಒಂದು ರೂಪದಲ್ಲಿ ನಮಗೆ ದೀಕ್ಷೆ ಕೊಡ್ತಾನೆ. ಅದೇ ನಿಜವಾದ ದೀಕ್ಷೆ. ಸುಮ್ಮನೆ ನಾವು ಇವ್ರ ಕಾಲಕ್ಕೆ ಬಿದ್ದು ನನಗೆ ದೀಕ್ಷೆ ಕೊಡಿ ಅನ್ನೋದು ಅದು ಕೂಡ ದೀಕ್ಷೆನೇ, ಇಲ್ಲ ಅಂತಲ್ಲ. ಆದರೆ ಬೇರೆಯವರು ಒಂದು ವೇಳೆ ನಾವು ಯಾರ ಹತ್ರ ದೀಕ್ಷೆ ಕೇಳದೇವರು ಬೇರೆ ಗುರುಗಳು ನಮ್ಮ ಹತ್ರ ದೀಕ್ಷೆ ತಗೊಳ್ಳಿ ಶಿಷ್ಯರಾಗಿ ಅಂದರೆ ಅವಾಗೂ ದೀಕ್ಷೆ ತಗೋಬೋದು, ಅದು ಕೂಡ ದೀಕ್ಷೆನೇ. ಅವರವರು ಹೇಗೆ ತೆಗೆತಕ್ಕಂಥವರು ನಮಗೆ ವಿದ್ಯೆ ಕಲಿಸ್ತಾರೆ. ಅವರವರು ಹೇಗೆ ತಕ್ಕಂಥ ವಿದ್ಯೆ ಕಲಿಸ್ತಾರೆ. ಈಗ ನೋಡಿ, ಪ್ರೈಮರಿ ಸ್ಕೂಲಲ್ಲಿ LKG UKGಗಿಂತ ಮೊದಲು ಪ್ರಿ KG ಅಲ್ಲಿ ಕೂಡ ನಮಗೆ ವಿದ್ಯೆ ಕಲಿಸ್ತವರು ಅವ್ರು ಏನೋ ಸ್ವಲ್ಪ ಮಟ್ಟಿಗೆ ಓದಿರ್ತಾರೆ, ಏನೋ ಒಂದು 10th ಸ್ಟ್ಯಾಂಡರ್ಡ್ ಆ ಗುರುಗಳು ನಮಗೇನೋ ಒಂದು ವಿದ್ಯೆ ಕಲಿಸ್ತಾರೆ, ಅವರು ಕೂಡ ಗುರುಗಳೇ. ಹಾಗೆ ಪ್ರೈಮರಿ ಸ್ಕೂಲಲ್ಲಿ ಅವರು ಆ ಮಾಸ್ಟ್ರ್ ಇರ್ತಾರೆ, ಅವರು ಕೂಡ ಗುರುಗಳೇ. ಹಾಗೆ ಮಿಡ್ಲ್ ಸ್ಕೂಲಲ್ಲಿ ಅವರು ಇನ್ನು ಸ್ವಲ್ಪ ಜಾಸ್ತಿ ಓದಿರ್ತಾರೆ. ಯಾರು ಮಿಡ್ಲ್ ಸ್ಕೂಲ್ ಮಾಸ್ಟ್ರು, ಅವರು ಡಿಗ್ರಿ ಮಾಡಿರ್ತಾರೆ. ಮಿಡ್ಲ್ ಸ್ಕೂಲ್ ಮಾಸ್ಟ್ರು BA BSc B.Ed ಈ ಥರ. ಅವ್ರಿಗಿಂತ ಮೇಲೆ ಕಾಲೇಜಲ್ಲಿ ಅವರು ಲೆಕ್ಚರರ್ ಆಗಿರ್ತಾರೆ, ಅವ್ರು ಇನ್ನೂ ಓದಿರ್ತಾರೆ. ಗೊತ್ತಾಯ್ತಲ್ಲ. ಆದರೆ ಗುರುಗಳೇ. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಸ್ವಾಮೀಜಿಗಳು ಕೂಡ ಗುರುಗಳೇ. ಸುಮ್ಮನೆ ಕಾವಿ ಬಟ್ಟೆ ಹಾಕಿರ್ತಾರಲ್ಲ, ಅವರು ಏನಾದರೂ ಒಂದು ಒಳ್ಳೇದು ಹೇಳ್ಕೊಟ್ರೆ ಅವರು ಕೂಡ ಗುರುಗಳೇ ನಮಗೆ. ಹಾಗಂತ ಅವರು ಸಿದ್ಧಿಗಳು ಪಡೆದಿರಬೇಕು, ಮ್ಯಾಜಿಕ್ ಮಾಡಬೇಕು, ಮ್ಯಾಜಿಕ್ ಮಾಡಿದ್ರೇ ಗುರುಗಳು. ಏನಾದರೂ ಕಲ್ಲನ್ನ ಕಲ್ಚಕ್ರ ಮಾಡಬೇಕು, ಇಲ್ಲಾಂದರೆ ಅವ್ರು ಗುರುಗಳಲ್ಲ. ಕಲ್ಲನ್ನು ಯಾರು ಕಲ್ಚಕ್ರ ಮಾಡ್ತಾರೆ ಅವರೇ ನಿಜವಾದ ಗುರುಗಳು, ಇಲ್ಲಾಂದರೆ ನಾನು ಒಪ್ಕೊಳ್ಳಲ್ಲ ನಿಮ್ಮನ್ನ, ಹಂಗೆಲ್ಲ ಹೇಳಬಾರ್ದು. ಯಾಕಂದರೆ ಅವರು ಒಳ್ಳೆಯ ವಿದ್ಯೆಯನ್ನು ಹೇಳ್ಕೊಟ್ರೆ ಸಾಕು, ಅವ್ರು ದಾರಿ ತೋರಿಸೋ ಗುರುಗಳು ಅಲ್ವಾ. ದಾರಿ ತೋರಿಸ್ತಾರಲ್ಲ ಅಷ್ಟೇ ಸಾಕಲ್ಲ, ಇನ್ನೇನು ಬೇಕು. ನೀವು ಹೇಳ್ಬೋದು, ಸ್ವಾಮಿ ಅವರು ಕುಡಿತಾರೆ, ಅವರು ನಾನ್ ವೆಜ್ ತಿಂತಾರೆ ಸ್ವಾಮಿ, ಇನ್ನೂ ಏನೇನೋ ಹೆಣ್ಮಕ್ಳು ವಿಚಾರ ಎಲ್ಲ ಅವ್ರ ಹತ್ರ ಐತೆ, ಕಾವಿ ಬಟ್ಟೆ ಹಾಕಿದ್ದಾರೆ ಸ್ವಾಮಿ. ಆದರೆ ಅವರು ಕೂಡ ಧರ್ಮಬೋಧನೆ ಮಾಡ್ತಾರೆ, ಆಶ್ರಮ ಇಟ್ಕೊಂಡು ಅಥವಾ ಯಾವುದೋ ಒಂದು ಪಾಠ ಹೇಳ್ಕೊಡೋ ಅಥವಾ ವಿದ್ಯೆ ಕಲಿಸೋ ಸೆಂಟ್ರ್ ಇಟ್ಕೊಂಡು, ಕೇಂದ್ರ ಇಟ್ಕೊಂಡು ಹೇಳ್ಕೊಡ್ತಾರೆ ನೋಡಿ. ಅವರು ಪರ್ಸ್ನಲ್, ಅದು ಹೆಣ್ಮಕ್ಳ ವಿಚಾರ ಅವ್ರದ್ದು ಇರಲಿ, ಮಾಂಸ ತಿನ್ನಲಿ, ಎಣ್ಣೆ ಹೊಡಿಲಿ, ಅವರು ಪರ್ಸ್ನಲಾಗಿ ಏನೇನೋ ಮಾಡ್ಕೊಳ್ಳಿ, ಅದು ನಮ್ಗೆ ಬೇಡ. ಅವರು ಒಂದು ಒಳ್ಳೆಯ ವಿದ್ಯೆ ಹೇಳ್ಕೊಟ್ರೆ ಅವರು ಗುರುಗಳೇ. ಗೊತ್ತಾಯ್ತಲ್ಲ. ನಿಮಗೆ ಇಷ್ಟ ಇದ್ದರೆ ಅವ್ರು ಹೇಳ್ಕೊಡೋ ವಿದ್ಯೆ ನಿಮಗೆ ಇಷ್ಟ ಆದರೆ ನೀವು ಕಲೀರಿ, ಇಲ್ಲಾಂದರೆ ಬಿಟ್ಬಿಡಿ, ಅದು ನಿಮಗೆ ಸೇರಿದ್ದು. ಆದರೆ ಅವರು ಗುರುಗಳೆಲ್ಲ ಅವರು ಸರಿಯಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಯಾಕಂದರೆ ಅವರು ಗುರು ಸ್ಥಾನದಲ್ಲಿದ್ದಾರೆ. ಅವರು ಹೇಳ್ಕೊಡೋ ವಿದ್ಯೆ ಕೆಟ್ಟದ್ದಾಗಿರಲಿ ಒಳ್ಳೆಯದಾಗಿರಲಿ ತುಂಬ ಟೆಕ್ನಿಕ್ ಆಗಿರಬೇಕು. ಅದರಿಂದ ನಾವು ತುಂಬ ಶಾರ್ಪಾಗಿ ಕಲಿಬೇಕು. ನಾವು ಅದರಿಂದ ಕಲ್ತಿದ್ರಿಂದ ಕಳ್ಳರಾಗಿ ನೀವು ಒಳ್ಳೆಯವರಾಗಿ ತುಂಬ ಬ್ರಿಲಿಯಂಟ್ ಆಗಿರಬೇಕು, ಜೀನಿಯಸ್ಟ್ ಆಗಿರಬೇಕು. ನಾನು ಆಗಲೇ ಹೇಳಿದೆ, ಯೂರೋಪನ್ನು ಬಿನ್ ಲಾಡೆನ್, ಸದ್ದಾಮ್ ಹುಸೇನ್ ಇವರೆಲ್ಲ ಒಳ್ಳೆಯವ್ರು ರೀ, ಒಳ್ಳೆ ನಾಯಕರು, ಒಳ್ಳೆ ಲೀಡರ್ಸ್ ಅಲ್ವಾ. ಅವರೆಲ್ಲ ಒಳ್ಳೆ, ಈಗ ಅಫ್ಜಲ್ ಗುರು, ಮುಜಾಹಿದ್ದೀನ್ ಅಫ್ಜಲ್ ಗುರು, ಇವರೆಲ್ಲ ಒಳ್ಳೆ ಲೀಡರ್ಸು. ಇನ್ನೂ ಯಾರು ಉಗ್ರಗಾಮಿಗಳು ಒಳ್ಳೆ ಟೆರರಿಸ್ಟ್ಗಳು ಗುರುಗಳಿದ್ದಾರೆ, ಅದೆಲ್ಲ ನನಗೆ ಅಷ್ಟು ನೆನಪಿಲ್ಲ. ಗೊತ್ತಾಯ್ತಲ್ಲ. ಅವರೆಲ್ಲ ಒಳ್ಳೆ ಗುರುಗಳೇ ನೋಡಿ. ವಿದ್ಯೆ ಕಲ್ಸೋಕೆ ಯಾರಾದರೂ ಏನು ರೀ, ಉಗ್ರವಾದಿ ಗುರುಗಳಾದ್ರೆ ಏನು, ಒಳ್ಳೆ ಸಾಧು ಗುರುಗಳಾದ್ರೆ ಏನು, ಸ್ವಾಮೀಜಿಗಳಾದ್ರೆ ಏನು ರೀ, ಒಳ್ಳೆ ಋಷಿಮುನಿಗಳಾದ್ರೆ ಏನು, ಸಿದ್ಧರಾದ್ರೆ ಏನು ರೀ, ಒಳ್ಳೆ ಬ್ರಾಹ್ಮಣರ ಆದರೆ ಏನು ರೀ. ವಿದ್ಯೆ ಅಂದಮೇಲೆ ವಿದ್ಯೆ ಅಲ್ಲನ್ರಿ, ಒಳ್ಳೆ ಗುರುವಾಗಿರ್ಬೇಕು ರೀ. ಅವ್ನಿಗೆ ಆ ವಿದ್ಯೆ ಗೊತ್ತಿರಬೇಕಷ್ಟೇ. ಗೊತ್ತಾಯ್ತಲ್ಲ. ಅಂಥವ್ರ ಹತ್ರ ನೀವು ಕಲ್ತ್ರೆ ನೀವು ಅಭಿವೃದ್ಧಿವಂತೀರ. ಆದರೆ ನೀವು ಏನು ಯೋಚನೆ ಮಾಡಬೇಕು, ಆಯ್ಕೆ ಮಾಡ್ಕೊಳ್ಳುವಾಗ ಗುರುಗಳನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಯೋಚನೆ ಮಾಡಬೇಕು, ನಾನು ಈ ವಿದ್ಯೆಯನ್ನು ಕಲಿಬೇಕಂತಿದ್ದೀನಿ. ಯಾವುದು, ಟೆರರಿಸ್ಟ್ ಆಗಬೇಕಾ, ಬಾಂಬ್ ಇಡೋದು ಕಲಿಬೇಕಾ, ಗನ್ ಶೂಟ್ ಮಾಡೋಕ್ಕೆ ಕಲಿಬೇಕಾ, ಕತ್ತೆ ಫೈಟಿಂಗ್ ಕಲಿಬೇಕಾ, ಬಾಕ್ಸಿಂಗ್ ಕಲಿಬೇಕಾ, ಕುಸ್ತಿ ಕಲಿಬೇಕಾ, ಅಥವಾ ಕರಾಟೆ ಕಲಿಬೇಕಾ, ಅದು ನಿಮ್ಮಿಷ್ಟ. ಅಥವಾ ಯಾವುದಾದ್ರೂ ಮೆಡಿಸನ್
ಆಯುರ್ವೇದಿಕ್ ಕೆಮಿಸ್ಟ್ರಿನಲ್ಲಿ ವಿದ್ಯೆ ಕಲಿಬೇಕು, ಅದು ನಿಮ್ಮ ಇಷ್ಟ, ಗೊತ್ತಾಯ್ತಲ್ಲ. ಫಿಸಿಕ್ಸು, ಕೆಮಿಸ್ಟ್ರಿ ಇತ್ಯಾದಿ ಇತ್ಯಾದಿ. ಆದರೆ ಅವನು ಒಳ್ಳೆ ಗುರುವಾಗಿದ್ದರೆ ನೀವು ಕಲಿತ್ರೆ ಅವನು ಅದನ್ನು ಹೇಳ್ಕೊಡ್ತಾನೆ, ನೀವು ಕಲಿತ್ರೆ ಅದರ ಫಲ ನಿಮಗೆ ಮುಂದೆ ಇರುತ್ತೆ, ಗೊತ್ತಾಯ್ತಲ್ಲ. ನಾನು ಹೇಳೋದೇನಪ್ಪ ಅಂದರೆ ನೀವು ಯಾವುದನ್ನು ಕಲ್ಕೊಳ್ಳಿಯಪ್ಪ, ಅದು ನಿಮಗೆ ಬಿಟ್ಟಿದ್ದು, ಅದಕ್ಕೆ ತಕ್ಕಂಗೆ ಫಲ ಸಿಗುತ್ತಪ್ಪ ಖಂಡಿತ. ಆದರೆ ನೀವು ಬ್ರಿಲಿಯಂಟ್ ಆಗಿದ್ದೀರ, ಗುರುಗಳಿಗೆ ರೆಸ್ಪೆಕ್ಟ್ ಕೊಡಬೇಕು. ನೋಡಿ, ಗುರುಗಳಿಗೆ ರೆಸ್ಪೆಕ್ಟ್ ಕೊಡಬೇಕು ಮೊದಲನೇದು. ಒಬ್ಬ ಮಾಂತ್ರಿಕ ಆಗಿರಲಿ, ಮಾಂತ್ರಿಕ ವಿದ್ಯೆಗಳು ಕಲಿಸ್ತಾರೆ, ನೀವು ನೋಡಿರ್ಬೋದು. ತಾಂತ್ರಿಕ ತಂತ್ರಶಾಸ್ತ್ರದಲ್ಲಿ ಇದೆಯಲ್ಲಪ್ಪ, ಈಗ ಯಜುರ್ವೇದ, ಸಾಮವೇದ ಗೊತ್ತಾಯ್ತಲ್ಲ, ಅಥರ್ವವೇದ ಇವೆಲ್ಲ ಇರ್ತವೆ. ಇಲ್ಲಿ ಏನಪ್ಪ ಅಂದರೆ ತಾಂತ್ರಿಕ ವಿದ್ಯೆಗಳು ಇವೆಲ್ಲ ಇರ್ತವೆ, ಗೊತ್ತಾಯ್ತಲ್ಲ. ಮಂತ್ರ, ಶಕ್ತಿ ವಿದ್ಯೆಗಳು, ಪೂಜೆಗಳು, ಯಜ್ಞ ಯಾಗಗಳು ಮಾಡೋವು, ಇವೆಲ್ಲ ವಿದ್ಯೆಗಳಿರ್ತವೆ. ಹಾಗೆ ಅದನ್ನು ಯಾಂತ್ರಿಕ ವಿದ್ಯೆ ಇರ್ಬೋದು, ತಾಂತ್ರಿಕ ವಿದ್ಯೆ ಇರ್ಬೋದು, ಮಂತ್ರಸಿದ್ಧಿಗಳಿರ್ಬೋದು, ತಪಸ್ಸಾಧನೆ ಇರ್ಬೋದು. ಒಬ್ಬ ವಿದ್ಯೆ ಹೇಳ್ಕೊಡೋನು ಒಬ್ಬ ಒಳ್ಳೆಯ ಗುರು. ಅದನ್ನು ನಾವು ಕಲಿತ್ರೆ ನಾವು ಅಭಿವೃದ್ಧಿ ಹೊಂದ್ತೀವಿ. ಅದೇ ನಾವು ಗುರುಗಳ ಮೇಲೆ ಕೋಪ ಮಾಡ್ಕೊಳ್ಳೋದು. ಈಗಿನ ಕಾಲದಲ್ಲಂತೂ ಪ್ರೈಮರಿ ಸ್ಕೂಲಲ್ಲ, ಮಿಡ್ಲ್ ಸ್ಕೂಲ್ ಮೆಟ್ಲು ಹತ್ತಿದ ತಕ್ಷಣವೇ ಮಾಸ್ಟ್ರುಗಳಿಗೆ ಆವಾಜ್ ಹಾಕ್ತಾರೆ, ಮಾಸ್ಟ್ರುಗಳಿಗೆ ಬೈತಾರೆ. ದುರಾದೃಷ್ಟ ಅಂದರೆ ಕಾಲೇಜುಗಳಲ್ಲಂತೂ ಇದು ಜಾಸ್ತಿ. ಮಾಸ್ಟ್ರುಗಳಿಗೆ, ಲೆಕ್ಚರ್ಗಳಿಗೆ ಬೈತಾರೆ. ಅದರಲ್ಲೂ ಹೆಣ್ಮಕ್ಳು ಟೀಚರ್ಗಳಾದರೆ ಅವ್ರಿಗಂತೂ ತುಂಬ ಈ ಹುಡುಗರು ಅವಮಾನ ಮಾಡ್ತಾರೆ, ಏನೇನೋ ಚುಡಾಯಿಸ್ತಾರೆ ಬಿಡಿ, ಅವೆಲ್ಲ ಇರುತ್ತೆ. ನಾನು ಹೇಳೋದು ಇಷ್ಟೇ ಕಣಪ್ಪ, ಏನಂದರೆ ನಿಮಗೆ ಯಾರು ವಿದ್ಯೆ ಕಲಿಸ್ತಾರೆ ಅವ್ರಿಗೆ ಒಳ್ಳೆಯ ಗೌರವ ಕೊಡಬೇಕು, ಆಗಲೇ ನಿಮಗೆ ವಿದ್ಯೆ ತಲೆಗತ್ತದೆ. ಇದನ್ನು ಗುರು ಭಕ್ತಿ ಅಂತಾರೆ, ಗೊತ್ತಾಯ್ತಲ್ಲ. ಒಂದು ವೇಳೆ ದಾರಿಯಲ್ಲಿ ಹೋಗುವಾಗ ಯಾರಾದರೂ ಕಾವಿ ಬಟ್ಟೆ ಹಾಕಿರೋ ಒಬ್ಬ ಗುರು ನಿಮಗೆ ಕಾಣಿಸಿದ್ರೆ, ಬರೀ ಕಾಣಿಸಿದ್ರೆ ಸಾಕು, ಕಾವಿ ಬಟ್ಟೆ ಹಾಕಿರೋನು, ಅವನೇನು ನಿಮಗೆ ಆಶೀರ್ವಾದ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನೀವು ಅವನಿಗೆ ನಮಸ್ಕಾರ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಈ ಜನ್ಮದ ಪುಣ್ಯ ಪಾಪ ಎಲ್ಲ ನಾಶ ಆಗುತ್ತೆ ಕಣಪ್ಪ. ಬರೀ ನೀವು ಅವ್ರನ್ನ ನೋಡಿದ್ರೆ, ಒಬ್ಬ ಸಾಧುವಿನ ದರ್ಶನ ಆದರೆ ಸಾಕು, ನಿಮ್ಮ ಪಾಪ ಎಲ್ಲ ನಾಶ ಆಗುತ್ತೆ. ಅಷ್ಟು ಶಕ್ತಿ ಒಬ್ಬ ಸಾಧು ಫುಲ್ ಕಾವಿ ಆಗಿರಬೇಕು, ಮೇಲೇನೂ ಕಾವಿ, ಶರ್ಟು ಕಾವಿ, ಕೆಳಗಡೆ ಪಂಚ ಕೂಡ ಕಾವಿ ಇರಬೇಕು, ಧೋತಿ ಕೂಡ, ಗೊತ್ತಾಯ್ತಲ್ಲ. ಅಂಥ ಸಾಧು ಕಾಣಿಸಿದ್ರೆ ನಿಮ್ಮ ಪಾಪ ಎಲ್ಲ ನಾಶ ಆಗುತ್ತೆ. ಒಂದು ವೇಳೆ ನೀವು ಅವನಿಗೆ ನಮಸ್ಕಾರ ಮಾಡಿ ಅವನು ನಿಮಗೆ ಆಶೀರ್ವಾದ ಮಾಡಿದ್ರೆ ಇನ್ನೂ ಒಂದು 5-6 ಜನ್ಮದ ಪಾಪ ನಾಶ ಆಗುತ್ತೆ. ಒಂದು ವೇಳೆ ನೀವೇನಾದರೂ ಅವ್ನಿಗೆ 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ ಕೊಟ್ಟು ದಕ್ಷಿಣೆ ಕೊಟ್ಟು ನಮಸ್ಕಾರ ಅಂತ ನೀವು ಮಾಡಿಬಿಟ್ರೆ ಒಂದು 10-20 ಜನ್ಮದ ಪಾಪ ನಾಶ ಆಗುತ್ತೆ. ಒಂದು ವೇಳೆ ಒಂದು 10 ನಿಮಿಷ 15 ನಿಮಿಷ ಅವ್ರ ಹತ್ರ ಉಪದೇಶ ಹೇಳಿದ್ರೆ, ನಿಮ್ಮ ಜೊತೆ ಅವರಿದ್ದರೆ ಒಂದು 50 ಜನ್ಮದ ಪಾಪನೇ ನಾಶ ಆಗಿಬಿಡುತ್ತೆ. ಇನ್ನು ಒಂದು ವೇಳೆ ನೀವು ಆ ಒಳ್ಳೆ ಗುರುವಿನ ಶಿಷ್ಯರಂತೂ ಆಗಿಬಿಟ್ರೆ ಇಡೀ ನಿಮಗೆ ನರಕನೇ ಇಲ್ಲ ಅಂತ ಹೇಳ್ಕೊಬಿಡಿ, ಗೊತ್ತಾಯ್ತಲ್ಲ. ಆದರೆ ಗುರು ಒಳ್ಳೆಯವನಾಗಿರ್ಬೇಕು. ನಾನು ಆಗಲೇ ಹೇಳಿದೆ, ಯಾವ ಗುರು ಏನು ಕಲಿಸ್ಕೊಡ್ತಾನೆ, ನಿಮ್ಮ ಅಭಿರುಚಿ ಏನಿದೆ ಅವರ ಏನು ಕಲಿಸ್ಕೊಡ್ತಾರೆ, ನಿಮ್ಮ ಅಭಿರುಚಿಗೆ ತಕ್ಕಂತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಗೊತ್ತಾಯ್ತಲ್ಲ. ಆದರೆ ಒಂದಂತೂ ಹೇಳ್ತೀನಿ, ಪಾಪದ ಕೂಪದ ಗುರುಗಳ ಸಂಪರ್ಕ ಮಾಡಬೇಡಿ ದಯವಿಟ್ಟು. ಯಾಕಂದರೆ ಈ ಭೂಮಿ ಮೇಲೆ ಆಯುಸ್ಸು ಕಡಿಮೆ, ಅದರಲ್ಲೂ ರಾತ್ರಿ ಹಗಲುಗಳನ್ನು ಡಿವೈಡ್ ಮಾಡಿದ್ರೆ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. ಯಾಕಂದರೆ ಆ ರಾತ್ರಿಗಳಲ್ಲೇ ನಾವು ನಿದ್ದೆ ಮಾಡಿ ಕಳೆದು ಹೋಗ್ತೀವಿ. ಇನ್ನು ಹಗಲತ್ತು ಆವಾಗ ನಾವು ಒಳ್ಳೆಯದನ್ನು ಕಲಿಯೋಕ್ಕೆ ಎಷ್ಟು ಟೈಮ್ ಯೂಸ್ ಮಾಡ್ತೀವಿ, ಅದರಲ್ಲೂ ನಮಗೆ ಎಷ್ಟು ಸುಖ ಇರುತ್ತೆ, ಎಷ್ಟು ದುಃಖ ಅನುಭವಿಸ್ತೀವಿ, ಎಷ್ಟು ಸುಖ ಅನುಭವಿಸ್ತೀವಿ. ಹಾಗಾದರೆ ನೋಡಿದ್ರೆ ಪರ್ಸೆಂಟೇಜಲ್ಲಿ ಸುಖ ಅನುಭವಿಸೋದು ಬಹಳ ಕಡಿಮೆ. ಈ ಕಾರಣದಿಂದ ನಾನು ಹೇಳ್ತೀನಿ, ಅದರಲ್ಲೂ ಯಾವಾಗ ಸಾಯ್ತೀವಿ ಹೇಳೋಕ್ಕೆ ಬರೋಲ್ಲ, ಯಾವಾಗ ಲಾಟ್ರಿ ಹೊಡಿತದೋ ಹೇಳೋಕ್ಕಾಗಲ್ಲ, ಯಾವಾಗ ಸಾಯ್ತೀವಿ ಹೇಳೋಕ್ಕಾಗಲ್ಲ. ಅದಕ್ಕೆ ಇರುವ ನಿಮಗೆ ಸ್ವಲ್ಪ ಆಯುಸ್ಸಿನಲ್ಲಿ ಒಳ್ಳೆಯದನ್ನು ಕಲೀರಿ. ಮುಕ್ತಿಗಾಗಿ, ಜೀವನ ಮುಕ್ತಿಗಾಗಿ, ಮೋಕ್ಷಕ್ಕಾಗಿ, ಈ ಜೀವನದಿಂದ ಮುಕ್ತಿ ಪಡೀಲಿಕ್ಕಾಗಿ ಪ್ರಯತ್ನ ಪಡಿ. ಗುರುಸ್ಥಾನಕ್ಕೆ ಬೆಲೆ ಕೊಡಿ. ನೋಡಿ, ಗ್ರಹಗಳಲ್ಲಿ ತುಂಬ ದೊಡ್ಡದು ಅಂದರೆ ಅದು ಗುರುಗ್ರಹ. ಈ ಗ್ರಹಗಳ ಶಕ್ತಿ ನಮ್ಮ ತಲೆ ಮೇಲೆ ಮಾನಸಿಕವಾಗಿ ಪ್ರಭಾವ ಬೀರುತ್ತೆ ಅಂತ ನಿಮ್ಗೆ ಗೊತ್ತು. ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣಗಳಲ್ಲಿ ಹೆಚ್ಚಾಗಿರುತ್ತೆ. ಅದರಲ್ಲೂ ದೊಡ್ಡ ಗ್ರಹ ಗುರು ಅಲ್ವಾ. ಇನ್ನು ಬೆಳಕು ನೀಡ್ತಕ್ಕಂಥದ್ದು ಜ್ಯೋತಿ, ಸೂರ್ಯ ಭಗವಾನ, ಸೂರ್ಯನನ್ನು ಗುರು ಅಂತೀವಿ, ಶಕ್ತಿ ಕೊಡ್ತಕ್ಕಂಥವನು ಅಲ್ವಾ. ಇನ್ನು ದೇವತೆಗಳು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತೀವಿ. ಇದರ ಅರ್ಥ ಏನಪ್ಪ ಅಂದರೆ, ನಮಗೆ ಕಣ್ಣಿಗೆ ಕಾಣುವ ಪ್ರತಿಯೊಂದು ವಸ್ತು, ಜೀವಿ ಕೂಡ, ಅಂದರೆ ಗಿಡ, ಮರ, ಬಳ್ಳಿ, ಕ್ರಿಮಿ ಕೀಟಾದಿಗಳು,
ಪಕ್ಷಿಗಳು, ಪ್ರಾಣಿಗಳು ಇವೆಲ್ಲವೂ ಕೂಡ ಪಂಚಭೂತಗಳು ಎಲ್ಲವೂ ಸೇರಿ ನಮಗೆ ಗುರುನೇ. ಎಲ್ಲದರಿಂದನೂ ನಾವು ಕಲಿತೀವಿ. ಫಾರ್ ಎಕ್ಸಾಂಪಲ್ ಪಕ್ಷಿಗಳು ಎಷ್ಟು ಚೆನ್ನಾಗಿ ಗೂಡು ಕಟ್ತಾವೆ ನೀವು ನೋಡಿರ್ಬೋದು ಅಲ್ವಾ? ಹಾಗೆಯೇ ಪ್ರತಿಯೊಂದು ಪ್ರಾಣಿನಲ್ಲೂ ಒಂದೊಂದು ದೈವತ್ವ ಇರುತ್ತೆ. ನೀವು ಪ್ರಾಣಿಗಳನ್ನೆಲ್ಲ ನೋಡೋದು ಅದರಲ್ಲಿರುವ ದೈವತ್ವವನ್ನು ನೋಡಬೇಕು. ನೀವು ನಾಯಿಯನ್ನು ನಾಯಿ ಮುಂಡೋದು ಅಂತ ಬೈತೀರ, ಕತ್ತೆಯನ್ನು ಕತ್ತೆ ಮುಂಡೋದು ಅಂತ ಬೈತೀರ ಅಲ್ವಾ? ಅದೇ ಹಸುವನ್ನು ಕಾಮಧೇನು ಅಂತ ಪೂಜೆ ಮಾಡ್ತೀರ. ನಂದ, ನಂದಿತ, ನಂದೀಶ್ವರ, ಕಾಮಧೇನು ಅಂತ ನೀವು ಹಸುವನ್ನು, ಎತ್ತನ್ನು ಅಂದರೆ ದನ ಇರುತ್ತಲ್ಲ, ಬಸವ ಎತ್ತು, ಅದನ್ನೆಲ್ಲ ನೀವು ಪೂಜೆ ಮಾಡ್ತೀರ. ನೀವು ಭೌತಿಕವಾಗಿ ಆ ಶರೀರವನ್ನೆಲ್ಲ ಪೂಜೆ ಮಾಡೋದು. ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಪೂಜೆ ಮಾಡಬೇಕು. ಅಲ್ಲಿ ಒಂದು ಸಿದ್ಧಾಂತ ಇರುತ್ತೆ, ತತ್ವ. ನಾನು ಆಗಲೇ ಹೇಳಿದೆ, ಆ ಪಕ್ಷಗಳಿಗೆ ಒಂದೊಂದು ತತ್ವ ಇರುತ್ತೆ. BJP ಪಕ್ಷ, ಕಾಂಗ್ರೆಸ್ ಪಕ್ಷ, ಇನ್ನೊಂದು ಮತ್ತೊಂದು, ಹಾಗೆ ಟೆರರಿಸಮು, ಅಲ್ಲೆಲ್ಲ ಒಂದೊಂದು ಸಿದ್ಧಾಂತ ಇರುತ್ತೆ. ಹಾಗೆ ಪ್ರಾಣಿಗಳಲ್ಲೂ ಒಂದೊಂದು ಸಿದ್ಧಾಂತ ಇರುತ್ತೆ, ತತ್ವ ಇರುತ್ತೆ. ತತ್ವ ಸಿದ್ಧಾಂತ ಅಂತ ಗ್ರಹಗಳಲ್ಲಿ, ಗಿಡ ಮರಗಳಲ್ಲಿ, ಬಳ್ಳಿಗಳಲ್ಲಿ, ಅಲ್ಲೆಲ್ಲ ಒಂದೊಂದು ಕ್ರಿಮಿ ಕೀಟಾದಿಗಳಲ್ಲಿ, ಹುಳುಗಳಲ್ಲಿ ಎಲ್ಲ ಒಂದೊಂದು ತತ್ವ ಸಿದ್ಧಾಂತ ಇರುತ್ತೆ. ಅದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಾವು ಕಲಿತರೆ ಈ ಪ್ರಕೃತಿಯನ್ನು ನಾವು ದತ್ತ ಅಂತೀವಿ. ದತ್ತ ಅಂದರೆ ನಮಗೆ ಯಾರಾದರೂ ಉಡುಗೊರೆಯಾಗಿ ಕೊಟ್ಟರೆ, ದಾನವಾಗಿ ಕೊಟ್ಟರೆ ಅದನ್ನು ದತ್ತ ಅಥವಾ ದತ್ತು ಅಂತೀವಿ. ಫಾರ್ ಎಕ್ಸಾಂಪಲ್ ನಮಗೆ ಮಕ್ಕಳಿಲ್ಲ, ನಾವು ಯಾರ್ದೋ ಒಂದು ಮಗುವನ್ನು ತಗೊಳ್ತೀವಿ. ಆ ಮಗು ನಮಗೆ ಮಗು ಆಗುತ್ತೆ, ನಮ್ಮ ಮಗುನೇ ಅದು. ಈಗ ಮೈಸೂರಿನಲ್ಲಿ ಮಹಾರಾಜರಿಗೆ ಮಕ್ಕಳಿಲ್ಲ. ಆ ಅಮ್ಮ ಯಾರು ಮೈಸೂರು ಮಹಾರಾಣಿ ಇದ್ದಾರಲ್ಲ, ಆ ಅಮ್ಮ ಯದುವೀರ್ ಒಡೆಯರ್ನ ಅವರೇ ಸೋದರ ಸಂಬಂಧಿ ಅವರು ಒಬ್ಬರಿದ್ದಾರೆ. ಅವ್ರ ಮಗನನ್ನು ತನ್ನ ಮಗನಾಗಿ ದತ್ತಕ್ಕೆ ತಗೊಂಡ್ರು, ಅಂದರೆ ದತ್ತ ಮಗ. ಈಗ ಅವರು ಕೂಡ ಯದುವರು ಈಗ ಮಹಾರಾಜರು. ಹಾಗೆ ನಾವು ನಮಗೆ ಗುರು ಈ ಪ್ರಕೃತಿ, ಅದರಿಂದ ವಿದ್ಯೆ ಕಲಿತೀವಿ ಪ್ರಕೃತಿಯಿಂದ ಸೂಕ್ಷ್ಮವಾಗಿ. ಆಗ ನಮಗೆ ಪ್ರಕೃತಿ ಗುರುವಾಗುತ್ತೆ. ಯಾವ ರೀತಿ ಗುರುವಾಗುತ್ತೆ? ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ ಬ್ರಹ್ಮನ ಹಾಗೆ, ಈ ಸೃಷ್ಟಿಯನ್ನು ನಡೆಸ್ತಕ್ಕಂಥ ವಿಷ್ಣು ಹಾಗೆ, ಈ ಸೃಷ್ಟಿಯನ್ನು ನಾಶ ಆಗುತ್ತಲ್ಲ, ಈ ಸೃಷ್ಟಿ ನಾಶ ಮಾಡ್ತಕ್ಕಂಥ ಪರಮೇಶ್ವರನಾಗಿ ಗುರುವು. ಆಗಲೇ ಹೇಳಿದೆ, ನಾಯಿಯಲ್ಲಿ ವಿಶ್ವಾಸ ಇರುತ್ತೆ, ಅದನ್ನು ಮಾತ್ರ ನೋಡಬೇಕು. ನಾಯಿಯನ್ನು ನೋಡಿಬಿಡಿ. ನೋಡ್ರಿ, ನಾಯಿ ಗಲೀಜಾಗಿರುತ್ತೆ, ಅದು ಭೌತಿಕ ವಸ್ತು. ಭೌತಿಕ ಶರೀರವನ್ನು ನೋಡಬೇಡಿ, ಅದರಲ್ಲಿರುವ ವಿಶ್ವಾಸವನ್ನು ನೋಡಿ. ಅದನ್ನು ಈಶ್ವರನಿಗೆ ಹೋಲಿಸ್ತೀವಿ, ಭೈರವೇಶ್ವರನಿಗೆ ಹೋಲಿಸ್ತೀವಿ. ಹಾಗೆ ಕಥೆಯನ್ನು ಬೈಬೇಡಿ, ಅದರಲ್ಲಿ ಶ್ರಮ ಇರುತ್ತೆ. ಶ್ರಮ ಅಂದರೆ ಏನು? ದುಡಿಯೋದು. ಅದನ್ನು ನೋಡ್ರಿ, ಅರ್ಥ ಆಯ್ತಾ? ಹಾಗೆ ಹಸು ಇರುತ್ತಲ್ಲ, ಹಸುವಿನಲ್ಲಿ ಸಾಧು ಸ್ವಭಾವ ಇರುತ್ತೆ. ಏನಿರುತ್ತೆ? ಸಾಧು ಸ್ವಭಾವ. ಅದಕ್ಕೆ ನಾವು ಅದನ್ನು ಭೌತಿಕವಾಗಿ ಹಸುವನ್ನು ನೋಡಬೇಡಿ, ಅರ್ಥ ಆಯ್ತಾ? ಅದರ ಒಳಗಿರುವ ಶಕ್ತಿಯನ್ನು ನೋಡಿ. ಹಾಗೆ ಒಬ್ಬ ಗುರುವು ಕಾಣಿಸಿದರೆ ವ್ಯಕ್ತಿಯನ್ನು ನೋಡಬೇಡಿ, ವ್ಯಕ್ತಿಯಲ್ಲಿ ಇರುವ ವ್ಯಕ್ತಿತ್ವ ಏನಿದೆ ಅದನ್ನು ನೋಡಿ. ಆ ವ್ಯಕ್ತಿತ್ವ ನಿಮ್ಗೆ ಬೇಕಾ ಬೇಡವಾ ಮೊದಲೇ ಆಯ್ಕೆ ಮಾಡ್ಕೊಳ್ಳಿ, ಸರಿನಾ? ಓಕೆ, ಟೈಮ್ ಜಾಸ್ತಿ ಆಯಿತು. ಗುರುವು ದೊಡ್ಡವನು, ಟೈಮು ಜಾಸ್ತಿ ಆಯಿತು. ಗೊತ್ತಾಯ್ತಲ್ಲ? ಯಾರೂ ಗುರುವನ್ನು ಅರ್ಥ ಮಾಡ್ಕೊಳ್ತೀರಿ ನೀವು. ನಾನು ಆಗಲೇ ಹೇಳಿದೆ, ನೀವು ಒಳ್ಳೆಯವರು ಕೆಟ್ಟವರಪ್ಪ ನನಗೆ ಗೊತ್ತಿಲ್ಲ, ಅರ್ಥ ಆಯ್ತಾ? ನಿಮ್ಮ ಗುರುಗಳಿಗೆ ರೆಸ್ಪೆಕ್ಟ್ ಕೊಡಿ, ದಯವಿಟ್ಟು ಅವಮಾನ ಮಾಡಬೇಡಿ. ಯಾವ ಗುರುಗಳಿಗೂ ಅವಮಾನ ಮಾಡಬೇಡಿ. ನಾನು ನೋಡಿದೆ ತುಂಬ ಜನನ ಕೆಟ್ಟದಾಗಿ ಮಾತಾಡ್ತಾರೆ ಗುರುಗಳ ಬಗ್ಗೆ, ಅದೆಲ್ಲ ಮಾಡಬೇಡಿ. ಸಿಲ್ಲಿ ಕ್ವಶನ್ಸು, ಕೆಲಸಕ್ಕೆ ಬಾರದ ಪ್ರಶ್ನೆಗಳನ್ನು ಯಾವುದೇ ಗುರುಗಳಿಗೆ ಕೇಳಬೇಡಿ. ಯಾವುದೇ ಗುರುಗಳಿಗೆ ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲೇ ಕೆಟ್ಟ ಮೆಸೇಜ್ಗಳನ್ನು ಮಾಡಬೇಡಿ. ನನಗೆ ಕೆಟ್ಟ ಮೆಸೇಜ್ಗಳು ಕೆಲವರು ಮಾಡಿದ್ದಾರೆ. ನಾನೇನೋ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಅಲ್ಲೆಲ್ಲ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಯಾವ ಧರ್ಮದ ಬಗ್ಗೆ ಆಗಲಿ ಅವಗಳನ್ನ ಮಾಡಿಲ್ಲ, ಕೆಟ್ಟದಾಗಿ ನಾನು ಕಾಮೆಂಟ್ ಮಾಡಿಲ್ಲ. ನೋಡಿರಿ, ನಾನು ಮಸೀದಿ ಕಾಣಿಸಿದ್ರೆ ನಮಸ್ಕಾರ ಮಾಡ್ತೀನಿ, ನನಗೆ ಅಲ್ಲಿ ಕೂಡ ದೇವರೇ ಕಾಣಿಸ್ತಾನೆ. ಯಾವುದಾದ್ರೂ ದರ್ಗಾ ಕಾಣಿಸುತ್ತಲ್ಲ ರೀ, ಅದರೊಳಗಡೆ ಮಶಾನ ಇರುತ್ತಲ್ಲ ಅವ್ರದ್ದು, ಅದಕ್ಕೊಂದು ಹೆಸರು ಕೊಟ್ಟಿರ್ತಾರೆ, ಯಾರ್ದು ಪೀರ್ ಸಾಬು ದರ್ಗಾ, ಇನ್ನೊಂದು ಸಾಬು ದರ್ಗಾ ಅಂತ. ಅದು ಮಶಾನ ಇರುತ್ತಲ್ಲ ರೀ ಮುಸ್ಲಿಮ್ರದ್ದು, ಅಲ್ಲಿ ಕೂತ್ಕೊಂಡು ಕೂಡ ನಾನು ಧ್ಯಾನ ಮಾಡ್ತೀನಿ ರೀ. ನೋಡಿರಿ, ನಾವು ಮುಸ್ಲಿಂ ಶರೀರ ಅಲ್ಲ ನೋಡೋದು, ಮುಸ್ಲಿಂ ಮಶಾನ ಅಲ್ಲ ರೀ. ಅಲ್ಲಿ ಒಬ್ಬ ಗುರು ಅಂತ ಇರ್ತಾನೆ ರೀ, ಅವನು ಹೇಳ್ಕೊಡ್ತಾನೆ, ಇಲ್ಲಿ ಕೂತ್ಕೋಪ್ಪ ಒಳ್ಳೇದಾಗುತ್ತೆ ಅಂತ. ಅವನು ಒಳ್ಳೇದಾಗತ್ತೆ ಅಂತ ಹೇಳ್ಕೊಟ್ಟಾಗ ನಾವು ಯಾಕ್ರಿ ಮಾಡಬಾರ್ದು ಕೂತ್ಕೊಂಡು ರೀ? ಮಸೀದಿನಲ್ಲಿ ಹೋಗಿ ಕೂತ್ಕೊಂಡು ನಮಾಜ್ ಮಾಡಿರಿ, ಅಲ್ಲಿ ಕೂಡ ದೇವರೇ ರೀ ಕಾಣೋದು. ನೋಡ್ರಿ, ಕಾಮಾಲೆ ಕಣ್ಣಿಗೆ ಇಡೀ ಜಗತ್ತೆಲ್ಲ ಹಳದಿ ಅಂತ ಕಾಣುತ್ತಂತೆ. ಕಾಮಾಲೆ ಕಣ್ಣಿಗೆ
ಹಾಗೆ ನಿಮ್ಮ ಅಂತರಂಗದಲ್ಲಿ ಒಳ್ಳೆಯ ಭಾವನೆ ಇದ್ದರೆ ನಿಮಗೆ ಎಲ್ಲ ಕಡೆ ದೇವರೇ ಕಾಣಿಸ್ತಾನ್ರಿ. ಮಸೀದಿನಲ್ಲಾದರೂ ಕೂತ್ಕೊಳ್ಳಿ, ದರ್ಗಾ ಪೀರ್ ಸಾಬ್ ದರ್ಗಾನ ಹತ್ರ ಆದರೂ ಕೂತ್ಕೊಳ್ಳಿ, ಅಲ್ಲೇ ಮಶಾನದ ಹತ್ರ, ಅಥವಾ ಇನ್ಯಾವುದೋ ರುದ್ರಭೂಮಿಯಲ್ಲಾದರೂ ಕೂತ್ಕೊಳ್ಳಿ, ಅಥವಾ ದೇವಸ್ಥಾನದಲ್ಲಾದರೂ ಹಿಂದೂಗಳ ದೇವಸ್ಥಾನದಲ್ಲಾದರೂ ಕೂತ್ಕೊಳ್ಳಿ, ಆಶ್ರಮದಲ್ಲಾದರೂ ಕೂತ್ಕೊಳ್ಳಿ, ಅಥವಾ ಯಾವುದೋ ಚರ್ಚಲ್ಲಾದರೂ ಕೂತ್ಕೊಳ್ಳಿ, ಅಥವಾ ಯಾವುದೋ ಗುರುನಾನಕ್ ಸಿಖ್ಖರದ ಮಂದಿರ ಇರುತ್ತಲ್ಲ ಅಲ್ಲಾದರೂ ಕೂತ್ಕೊಳ್ಳಿ. ಆದರೆ ನಿಮ್ಮಲ್ಲಿ ಒಳ್ಳೆತನ ಇದ್ದರೆ ಅಲ್ಲಿ ಒಳ್ಳೆಯ ಗುರುಶಕ್ತಿ ಲಭಿಸುತ್ತೆ, ನಿಮಗೆ ಒಬ್ಬ ಒಳ್ಳೆಯ ದೈವತ್ವ ಲಭಿಸುತ್ತೆ. ಖಂಡಿತ ಹೇಳ್ತೀನಿ. ಅದೇ ನಿಮ್ಮಲ್ಲೇ ಭೇದ ಭಾವ ಇದ್ರೆ ಖಂಡಿತ ಒಂದೊಂದು ಕಡೆ ಒಂದೊಂದು ಥರ ಕಾಣಿಸ್ತಾನೆ ರೀ. ಈ ಕಾರಣದಿಂದಲೇ ಒಂದೊಂದು ಥರ ಒಂದೊಂದು ರೀತಿ ಕಾಣೋದಕ್ಕೆ ಜಾತಿಗಳು, ಧರ್ಮಗಳು, ಅದೆಷ್ಟು ಪಂಥಗಳಿದಾವ್ರಿ. ಅಲ್ಲೊಬ್ಬ ಗುರೂಜಿ, ಇಲ್ಲೊಬ್ಬ ಗುರೂಜಿ, ಆ ಬೀದಿಗೊಂದು, ಈ ಬೀದಿಗೊಂದು, ಆ ಗಲ್ಲಿಗೊಂದು, ಈ ಗಲ್ಲಿಗೊಂದು, ಆಶ್ರಮಗಳು, ಸೆಂಟ್ರುಗಳು, ಒಂದೊಂದು ಕಡೆ ಒಂದೊಂದು ಸಿದ್ಧಾಂತಗಳು. ಮಧ್ಯದಲ್ಲಿ ಜನ ಗಡಿಬಿಡಿ ಯಾರ ಹತ್ರ ಪಾಠ ಕಲಿಯೋದು ಅಂತ. ಅಲ್ಲೇನ್ರಿ, ಏನು ಮಾಡೋದು? ಜಗತ್ತು, ಈ ಪ್ರಪಂಚ, ಈ ಭಿನ್ನ ರುಚಿ, ಲೋಕ ಈ ಭಿನ್ನ ರುಚಿ. ಒಬ್ಬೊಬ್ರದ್ದು ಒಂದೊಂದು ಥರ ಜ್ಞಾನ, ಒಬ್ಬೊಬ್ಬರು ಒಂದೊಂದು ರುಚಿ ಬಯಸ್ತಾರೆ. ಎಲ್ಲರೂ ಚೇಂಜ್ ಬಯಸ್ತಾರೆ. ಅಲ್ಲೇನ್ರಿ, ಇವತ್ತು ಸಿನಿಮಾ ಡೈರೆಕ್ಟ್ರುಗಳು ಕೂಡ ದುಡ್ಡು ಮಾಡೋದಕ್ಕೋಸ್ಕರ, ಸಿನಿಮಾನ 100 ಡೇಸ್ ಓಡಿಸೋದಕ್ಕೋಸ್ಕರ ತುಂಬ ವಿಚಿತ್ರವಾಗಿ, ವಿಕೃತವಾಗಿ ಪುರಾಣ ಪುಣ್ಯಕಥೆಗಳನ್ನು ಬಳಸ್ಕೊಂಡು ವಿಕೃತವಾಗಿ ಆ ಕ್ಯಾಮ್ರಾಮೆನ್ಗಳು ಏನು ಮಾಡೋಕ್ಕಾಗುತ್ತೆ ಪಾಪ, ಅವ್ರಿಗೆ ಡೈರೆಕ್ಟ್ರ್ ತಾನೇ ಹೇಳ್ಕೊಡ್ತಾನೆ. ತುಂಬ ವಿಭಿನ್ನವಾಗಿ, ಕೆಟ್ಟದಾಗಿ, ಡ್ಯಾರ್ಕ್. ನಾನು ಸಿನಿಮಾ ನೋಡಲಿಲ್ಲ, ಟ್ರೈಲರ್ ನೋಡಿದೆ. ಅದು ಯಾವುದೋ ಪ್ರಭಾಸ್ದ ಸಿನಿಮಾ, ತೆಲುಗು ಪ್ರಭಾಸ್ ನಟ. ಅದೇನು ಸಿನಿಮಾಪ್ಪ ಅಂದರೆ ಆದಿಪುರುಷ, ಅದು ರಾಮಾಯಣ. ಅವನು ಯಾವನೋ ಡೈರೆಕ್ಟ್ರ್, ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಅವನದು ಒಂದು ಅಭಿರುಚಿ ಇರ್ಬೋದು, ನಾನು ಇಲ್ಲ ಅನ್ನಲ್ಲ. ಆ ಸಿನಿಮಾನ ಕೆಲವರು ನೋಡಿ ಚೆನ್ನಾಗಿದೆ ಅಂತ ಹೇಳೋರು ಇರ್ತಾರೆ, ನಾನು ಇಲ್ಲ ಅನ್ನಲ್ಲ. ಆದರೆ ನಿಜ ಹೇಳ್ತೀನಿ ಆ ಡೈರೆಕ್ಟ್ರಿಗೆ, ದಯವಿಟ್ಟು ಇನ್ನು ಮುಂದೆ ನೀವು ಸಿನಿಮಾ ಮಾಡಿ, ಅದೇ ಕಥೆ ಮಾಡಿ. ಆದರೆ ಆ ಕಲ್ಲರ್ ಇದೆಯಲ್ಲ, ಈ KGF ಸಿನಿಮಾ, ಇಂಗ್ಲೀಷ್ ಸಿನಿಮಾಗಳಿರ್ತಾವೆ ಕೆಲವಲ್ಲ, ವಿಕೃತ ಅಂದರೆ ಏನು ಗೊತ್ತಾ? ಬ್ಲ್ಯಾಕ್ ಕಲರ್, ಡ್ಯಾರ್ಕ್. ದಯವಿಟ್ಟು ಡ್ಯಾರ್ಕ್ ಬೆಳೆಸಬೇಡಿ. ಹಿಂದಿನ ಕಾಲದಲ್ಲಿ ಗೋಲ್ಡ್ ಕಲರ್, ಕೇಸರಿ ಕಲರ್, ಗೋಲ್ಡ್ ಕಲರ್ ಇತ್ತು ಬಹಳ. ಸೂರ್ಯ ಭಗವಾನ ಸೂರ್ಯಾಸ್ತ ಆಗೋವಾಗ ಹೆಂಗಿರುತ್ತೆ? ಆರೆಂಜ್ ಕಲರ್. ಸೂರ್ಯಾಸ್ತ ಆಗೋವಾಗ ನೋಡಿರ್ಬೋದು ನೀವು, ಆರೆಂಜ್ ಕಲರ್. ಹಾಗೆ ಸೂರ್ಯೋದಯ ಆಗೋವಾಗ ಆರೆಂಜ್ ಕಲರ್, ಸೇಮ್ ಈ ಥರ. ಅದನ್ನು ತೋರಿಸ್ರಿ. ಎಂಥ ದರಿದ್ರ ನಿರ್ದೇಶಕರ್ರಿ ನೀವೆಲ್ಲ. ನಿಮ್ಮನ್ನೆಲ್ಲ ಏನಂತಾರೆ ಗೊತ್ತೇನ್ರಿ? ಭೂತ ಪಿಸಾಚಗಳಿಗೆ ನೀವು ಹುಟ್ಟಿದವರು ಅಂತಾರೆ. ಆದಿಪುರುಷ ಡೈರೆಕ್ಟ್ರೆ, ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೇಳ್ತೀನಿ. KGF ಸಿನಿಮಾ ತೆಗೆದಿದ್ದಾರೆ ಬಿಡಿ, ಅದು ಏನೋ ಆಕ್ಷನ್ ಸಿನಿಮಾ, ಅದ್ರ ಬಗ್ಗೆ ನಾನು ಮಾತಾಡೋಲ್ಲ. ಒಳ್ಳೆ ಸಿನಿಮಾಗಳು ಕೊಡಿ. ಆ ಕಲರ್ ನೋಡಿದ್ರೆ ಎಲ್ಲ ಫ್ಯಾಮ್ಲಿಯವರೆಲ್ಲ ಕೂತು ನೋಡೋವಂಥದ್ದು ಇರಬೇಕು. ನಮ್ಮಂಥ ಸ್ವಾಮೀಜಿಗಳು ಕೂಡ ಕೂತು ನೋಡೋವಂಥದ್ದು ಇರಬೇಕು ರೀ. ಸಿನಿಮಾನಲ್ಲಿ ದೈವತ್ವ ಇರಬೇಕು. ಕೇವಲ ಹಣಕ್ಕಾಗಿ ಯಾವುದೋ ಇಂಗ್ಲೀಷ್ ಸಿನಿಮಾಗಳು ಮಾಡ್ತಾರಲ್ಲ, ರೋಬಾ ಸಿನಿಮಾಗಳು, ಕಾರ್ಟೂನ್ ಸಿನಿಮಾಗಳು ಮಾಡ್ತಾರಲ್ಲ, ಆ ಥರ ಎಲ್ಲ ಮಾಡಿದ್ರಲ್ರಿ, ನಿಮ್ಮನ್ನು ಕೊಯ್ದರೆ ಡೈರೆಕ್ಟ್ರೆ, ಆದಿಪುರುಷ ಡೈರೆಕ್ಟ್ರೆ, ನಿಮ್ಮನ್ನು ಕೊಯ್ದರೆ 10 ನಾಯಿಗಳಿಗಾಗ್ಬೋದ್ರಿ. ಹಂಗಿದ್ದೀರಿ, ಒಳ್ಳೆ ಕಳ್ಳ ಥರ ಇದ್ದೀರಿ ನೀವು. ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಆದಿಪುರುಷ ಡೈರೆಕ್ಟ್ರೆ, ನಿಮಗೆ ಹೇಳ್ತಾರಂತ. ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ, ಬೇಕಾಗಿಲ್ಲ ನಿಮ್ಮ ಹೆಸರು. ಮನುಷ್ಯ ಏನ್ರಿ ನೀವು? ಒಂದು ಸಿನಿಮಾ ಮಾಡುವಾಗ ಕತೆ ಮಾಡಿ ಬೇಡ ಅನ್ನಿಲ್ಲ. ಆ ಕತೆ ಬಗ್ಗೆ ನಾನು ಮಾತಾಡಲ್ಲ. ರಾಮಾಯಣದ ಕತೆ ತುಂಬ ಸಂತೋಷ, ಒಂದು ಭಕ್ತಿ ಪ್ರಧಾನ ಚಿತ್ರ ಮಾಡಿದ್ರೆ ಸಂತೋಷ. ಆದರೆ ಅದೇನು ಸಿನಿಮಾ ರೀ? ಸೇಮ್ ನಿಮ್ಮ ಬಾಡಿ ಹೆಂಗಿದೆ ಅದೇ ಕಲರ, ಹಾಗೆ ಮಾಡ್ಬೇಕಂತ ಯೋಚನೆ ಮಾಡ್ತೀರನ್ರಿ ರೀ. ದೈವತ್ವ ಇದ್ರೆ ಸಿನಿಮಾ ಹುಡುಕ್ರಿ. ಇಲ್ಲ ಅಂದರೆ ಪಾಪ ಅವನು ಯಾರೋ ಬಂಡವಾಳ ಆಗ್ದಾನ ಕತೆ ಏನ್ರಿ ಆಗುತ್ತೆ? ಅವನು ನಾಶ ಆಗ್ತಾನೆ, ಗೊತ್ತಾಯ್ತೇನ್ರಿ? ಬಂಡವಾಳ ಆಗ್ದನು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ ನಿಮ್ಮಂಥ ಡೈರೆಕ್ಟ್ರ್ಗಳಿಂದ. ಅದೇನು ನೀವೇ ಬಂಡವಾಳ ಹಾಕಿ ಬೇರೆ ನಂಗೆ ಗೊತ್ತಿಲ್ಲ. ನೀವು ಹಾಕಿದ್ರು ಆತ್ಮಹತ್ಯೆ ಮಾಡ್ಕೋಬೇಕಾಗ್ತದೆ ನೋಡಿ. ನಾನು ನಿಮಗೆ ಬರೀ ಎಚ್ಚರಿಸ್ತಾ ಇದ್ದೀನಿ ಒಬ್ಬ ಆಧ್ಯಾತ್ಮ ಗುರುವಾಗಿ, ಅರ್ಥ ಆಯ್ತಾ? ಒಬ್ಬ ದರಿದ್ರ ಡೈರೆಕ್ಟ್ರ್ ಆಗಬೇಡಿ, ದಯವಿಟ್ಟು ಹೇಳ್ತೀನಿ. ವಿಕೃತ ಡೈರೆಕ್ಟ್ರ್ ಆಗಬೇಡಿ. ಈಗ ನೀವು ಇರೋದು ಅದೇ ಸ್ಥಾನದಲ್ಲಿ, ಮುಂದೆ ತಿದ್ಕೊಳ್ಳಿ. ಇಲ್ಲ ಅಂದರೆ ನಮ್ಮಂಥವ್ರ ಕಣ್ಣಿಗೆ ಬಿದ್ದಿದ್ದೀರಾ ನೀವು, ನಮ್ಮಂಥವ್ರ ಕಣ್ಣಿಗೆ ನೀವು ಬಿದ್ದಿದ್ದೀರ. ನೀವು ಒಳ್ಳೆಯವರೇ ಇರ್ಬೋದು,
ಆದರೆ ಮಾಡೋ ಕೆಲಸಗಳು ಶುದ್ಧವಾಗಿರಬೇಕು. ಇಲ್ಲಾಂದರೆ ಪಾಪ ಕಟ್ಕೊಳ್ತೀರ. ಆ ಪಾಪ ನಿಮ್ಮನ್ನು ನಾಶ ಮಾಡುತ್ತೆ. ಒಳ್ಳೆಯವರು ಆದರೆ ಸಾಲದ್ರಿ. ನೀವು ಒಳ್ಳೆಯ ವ್ಯಕ್ತಿ ಆದರೆ ಸಾಲದು, ಜ್ಞಾನ ಕೂಡ ಇರಬೇಕು. ಅಜ್ಞಾನ ಆಗ್ಬಿಟ್ರೆ ಏನಾಗುತ್ತೆ ಗೊತ್ತಾ, ನಾವು ನಷ್ಟ ಆಗ್ತೀವಿ, ಪಾಪದ ಕೋಪದಲ್ಲಿ ಬೀಳ್ತೀವಿ. ಅರ್ಥ ಆಯ್ತಾ ಡೈರೆಕ್ಟ್ರೆ? ನಿಮ್ಮನ್ನು ದರಿದ್ರ ಡೈರೆಕ್ಟ್ರು ಅಂತಾರೆ, ಭೂತಾಪಿಸ ಪಿಶಾಚಿಗಳು ಹುಡ್ದವ್ರು ಅಂತಾರೆ, ಕಲಿಪುರುಷನಿಗೆ ಹುಡ್ದವ್ರು ಅಂತಾರೆ, ಅಧರ್ಮಿಗೆ ಹುಡ್ದವ್ರು ಅಂತಾರೆ. ಯಾಕಂತಾರೆ? ನೀವು ಒಳ್ಳೆಯವರೇ, ನಿಮ್ಮಲ್ಲಿ ಅಜ್ಞಾನ ಇರುತ್ತಲ್ಲ, ವಿಕೃತ ಮನಸ್ಥಿತಿ. ಏನೋ ಒಂದು ಕಾರ್ಟೂನ್ ಸಿನಿಮಾ ಥರ ಮಾಡಿಬಿಡೋಣ, ಮಕ್ಕಳೆಲ್ಲ ನೋಡಿಬಿಡ್ತಾರೆ. ಈ ಮನುಷ್ಯರಿಗೀಗ ವಿಕೃತ ಮನುಷ್ಯರು ಎಲ್ಲರೂ ಕ್ರೌರ್ಯಾಗಿ ಬಯಸ್ತಾರೆ. ಎಲ್ಲರೂ ಈ ಇಂಗ್ಲೀಷ್ ಸಿನಿಮಾ ಹೇಳಿದಾವಲ್ಲ, ಭೂತ ಪ್ರೇತ ಪಿಶಾಚಿಗಳು, ಕ್ರೌರ್ಯ, ರಕ್ತ, ಹಿಂಸೆ, ಕ್ರೌರ್ಯ, ಅವೆಲ್ಲ ನೋಡಿ ಜನಗಳು ವಿಕೃತ ಆಗಿದ್ದಾರೆ, ಕೆಟ್ಟವರಿದ್ದಾರೆ. ನಾನು ಒಪ್ಕೊಳ್ತೀನಿ, 99% ಎಲ್ಲ ದುಷ್ಟರೇ. ಈಗ ಒಳ್ಳೆಯವ್ರು ಯಾರೂ ಇಲ್ಲ. ಹಾಗಂತ ನಿಮ್ಮ ಸಿನಿಮಾ ಓಡಿಸೋದಕ್ಕೋಸ್ಕರ, ನೀವು ಅವರಿಗೆ ಸಿನಿಮಾ 100 ಡೇಸ್ ಓಡಿಸೋದಕ್ಕೋಸ್ಕರ ಆ ಕಡೆ ಯಾರು ಒಬ್ಬ ಡೈರೆಕ್ಟ್ರಪ್ಪ, ಪ್ರಭಾಸ್ದು ಸಿನಿಮಾ ಅನುಷ್ಕಾ ಶೆಟ್ಟಿ ಮಾಡಿದಾರಲ್ಲಪ್ಪ, ಬಾಹುಬಲಿ, ಕಟ್ಟಪ್ಪ ಬಾಹುಬಲಿ ಇದೆ, ಬಾಹುಬಲಿ 1, 2 ಇದೆಲ್ಲ. ಆ ಥರ ನಾನು ದುಡ್ಡು ಮಾಡ್ಬೋದು, ಆ ಥರ ತುಂಬ ದಿವಸಗಳು ಓಡಿಸ್ಬೋದು. ಆ ಥರ ಪ್ಲ್ಯಾನ್ ಮಾಡಿಬಿಟ್ಟು KGFನವ್ರು ಮಾಡಿದ್ರಲ್ಲ, KGF ಸಿನಿಮಾ, ಆ ಥರ ಕಲ್ಲರಿಗೆ ಬಿಟ್ರೆ ನಾನು ಸಿನಿಮಾ ಓಡ್ಬಿಡುತ್ತೆ ಅಂಥೇಳಿ ಡ್ಯಾರ್ಕಾಗಿ ಒಳ್ಳೆ ದೇವುಗಳು ಕಳ್ಳರು ಓಡಾಡೋ ಥರ ಸಿನಿಮಾ ಮಾಡಿಬಿಟ್ರೆ ಹೆಂಗ್ರಿ? ಏನ್ರಿ ಅದು? ಅದನ್ನು ಹೆಂಗ್ರಿ ನಮ್ಮಂಥವ್ರು ಕೂತ್ಕೊಂಡು ನೋಡೋದು ರೀ? ನಿಮ್ಮ ಮನಸ್ಥಿತಿ ಹೆಂಗಿರುತ್ತೆ ಆ ಥರ ಸಿನಿಮಾಗಳಿರುತ್ತೆ. ಅದಕ್ಕೆ ದಯವಿಟ್ಟು ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ಳಿ. ಆಸೆ ಬಿಟ್ಬಿಡಿ. ಬೌದ್ಧ ಧರ್ಮದಲ್ಲಿ, ಜೈನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ, ಎಲ್ಲ ಧರ್ಮಗಳಲ್ಲಿ ಹೇಳೋದು ಒಂದೇ, ಆಸೆ ಇರಬಾರ್ದು ರೀ, ವಿನಾಶ ಅಂತೀವಿ. ಗಿಮಿಕ್ಸ್ ಇರಬಾರ್ದು, ಚೀಟಿಂಗ್ ಇರಬಾರ್ದು. ನಮ್ಮ ಹೆಸರನ್ನು, ನಮ್ಮ ಶಕ್ತಿ ನಾವು ಹಾಳು ಮಾಡ್ಕೋಬಾರ್ದು. ನಿಮ್ಮಲ್ಲಿ ಒಳ್ಳೆತನ ಇರುತ್ತೆ, ನಾನಿಲ್ಲ ಅನ್ನಲ್ಲ. ಯಾರಿಗೋ ಒಬ್ಬರಿಗೆ ವಂಚನೆ ಮಾಡಿ ನಾವು ಹಿಂಗೆ ಮಾಡಿಬಿಟ್ರೆ ಹಿಂಗೆ ಜನ ನೋಡ್ತಾರೆ ಅಂಥೇಳಿ ನಿಮ್ಮ ಆತ್ಮಸಾಕ್ಷಿಯನ್ನು ನೀವು ಕೊಂದ್ಕೊಂಡು, ನಾನು ಆತ್ಮಸಾಕ್ಷಿಯನ್ನು ನಾವು ಕೊಂದ್ಕೊಂಡ್ರೂ ಪರವಾಗಿಲ್ಲ, ಡಾರ್ಕಾಗಿ ಮಾಡೋಣ, ಕಾರ್ಟೂನ್ ಥರ ಮಾಡೋಣ, ಆನಿಮೇಷನ್ ಕಾರ್ಟೂನ್ ಥರ ಮಾಡೋಣ, ಡಾರ್ಕ್ ಸಿನಿಮಾಗಳು ಬರುತ್ತಲ್ಲ, ಡಾರ್ಕ್ ವರ್ಡ್ಸು, ಗಾರ್ಡಿಯನ್ ಸಿನಿಮಾಗಳೆಲ್ಲ ಇರ್ತಾವಲ್ಲ, ಆ ಥರ ಮಾಡಿಬಿಟ್ರೆ ಹುಡುಗರು ಪಡಗರು ಯಾರ್ಯಾರೋ ನೋಡ್ಬಿಡ್ತಾರೆ, ಈ ಕ್ರೌರ್ಯ ಹಿಂಸೆ ನೋಡೋರು. ಅವಾಗ ನಮ್ಮ ಸಿನಿಮಾ ಓಡ್ಬಿಡುತ್ತೆ, ದುಡ್ಡು ಮಾಡಿಬಿಡುತ್ತೆ, ನಾನು ಫೇಮಸ್ ಡೈರೆಕ್ಟರ್ ಆಗಿಬಿಡ್ತೀನಿ. ಆ ಥರ ಯೋಚನೆ ಮಾಡಿ ನಿಮ್ಮ ಆತ್ಮಸಾಕ್ಷಿಯನ್ನು ನೀವು ಕೊಂದ್ಕೊಳ್ತೀರಲ್ರಿ, ತಪ್ಪು ರೀ. ನಾ ಪೇರೇ ಸೂರ್ಯ ಒಂದು ಸಿನಿಮಾ ಇದೆ ರೀ, ನಾ ಪೇರೇ ಸೂರ್ಯ, ತೆಲುಗು ರೀ, ಅಲ್ಲೂ ಅರ್ಜುನ ಸಿನಿಮಾ ಇದೆ. ಆ ಸಿನಿಮಾ ನೋಡಿ ಕಲೀರಿ. ಆ ಸಿನಿಮಾನಲ್ಲಿ ತನ್ನ ಕ್ಯಾರೆಕ್ಟ್ರನ್ನ ಬಿಟ್ಕೊಡ್ಬಾರ್ದು, ನಮ್ಮ ಸ್ವಂತ ಗುಣ ನಾವು ಬಿಟ್ಕೊಡ್ಬಾರ್ದು ರೀ. ನಾನು ಆಗಲೇ ಹೇಳ್ದೆ ರೀ, ಒಳ್ಳೆಯವ್ರು ರೀ ಡೈರೆಕ್ಟ್ರೇ, ನೀವು ಒಳ್ಳೆಯವರೇ, ಆದರೆ ನಿಮ್ಮ ಗುಣ ನೀವು ಬಿಟ್ಕೊಡ್ರಿ. ಅದಕ್ಕೆ ನಾನು ನಿಮ್ಮ ಬಗ್ಗೆ ಸಿಟ್ಟಾಗಿದ್ದೀರ ಅಷ್ಟೇ. ನಾನು ಒಬ್ಬರೇ ಅಲ್ಲರಿ, ಸಾಕಷ್ಟು ಮಂದಿ. ಅರ್ಥ ಆಯ್ತಾ? ನಿಮ್ಮಂಥ ಡೈರೆಕ್ಟ್ರುಗಳು, ನಿಮಗಿಂತ ತುಂಬ ವರ್ಷಾಗಿರೋ ಡೈರೆಕ್ಟ್ರು ತುಂಬ ಬಂದಿದ್ದಾರೆ. ನಾನು ಅಲ್ಲಲ್ಲ, ಅವರೆಲ್ಲರೂ ಒಂದೇ ಮಾತು ಹೇಳ್ತೀನಿ, ದಯವಿಟ್ಟು ಒಂದೇ ಮಾತು ಹೇಳ್ತೀನಿ. ನೀವು ಮಾಡೋ ದೆವ್ವಗಳ ಸಿನಿಮಾಗಳು ವಿಕೃತವಾಗಿರ್ತವೆ ರಕ್ತಪಾತಗಳಿಂದ. ಆ ಸಿನಿಮಾಗಳೆಲ್ಲ ಬೇರೆಯವರಿಗೆ ತೋರಿಸಿ ಅವರ ಮಾನಸಿಕ ಶಕ್ತಿಯೆಲ್ಲ ಕೆಡಿಸಿ, ಆ ಮಾನಸಿಕ ಶಕ್ತಿಯನ್ನು ವಿಕೃತಗೊಳಿಸಿ ಸೈಕಾಲಜಿಕಲಾಗಿ ಅವರು ಮಾನಸಿಕ ರೋಗಿಗಳಾಗ್ತಾರೆ ರೀ. ರಾತ್ರಿ ಹೊರತರು ಪಾಪ ಅವ್ರು ಮಲ್ಕೊಂಡ್ರೆ ಅವ್ರು ನಿದ್ದೆ ಬರೋಲ್ಲ. ಆ ಚಿಕ್ಕ ಚಿಕ್ಕ ಮಕ್ಕಳು ರೀ. ಆಮೇಲೆ ಆ ಮಕ್ಕಳು ಈ ಥರ ಸಿನಿಮಾಗಳು ನೋಡಿ, ಯುವಕರು ಈ ಸಿನಿಮಾಗಳು ನೋಡಿ, ಯುವತಿಯರು ಈ ಸಿನಿಮಾಗಳು ನೋಡಿ ಅದನ್ನೇ ಮತ್ತೆ 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 ವೈಡಲ್ಲಿ ಕೆಡಿಸ್ಕೊಳ್ತು ಏನು ಮಾಡ್ತಾರೆ ಗೊತ್ತಾರ್ರಿ? ಏನು ಮಾಡ್ತಾರೆ ಗೊತ್ತಾ? ಅವರು ಆಚೆ ಕಡೆ ಬರೋಕ್ಕೆ ಆಗಲ್ಲ ರೀ. ಅವರು ಸುಮ್ಮನೆ ಮಳೆ ಬಿದ್ದಾಗ ಸಿಡಿಲು ಹೊಡೆದ್ರೆ ಅವರು ರೋಗಿಗಳಾಗಿರ್ತಾರೆ ರೀ. ಆಪ್ತ ಮಿತ್ರ ಆಪ್ತ ರಕ್ಷಕ ಸಿನಿಮಾ ಇದೆ. ಯಾವುದು? ಆಪ್ತ ಮಿತ್ರ ಆಪ್ತ ರಕ್ಷಕ, ವಿಷ್ಣುವರ್ಧನ್ ಸೌಂದರ್ಯ ಮಾಡೋ ಸಿನಿಮಾ. ಅದರಲ್ಲಿ ಸೈಕಾಲಜಿಕಲ್ ಆಗಿದೆ ನೋಡಿ. ಏನಪ್ಪ ಅಂದರೆ, ಯಾರು ಯಾವುದೆಲ್ಲ ನಮ್ಮ ಮೈಂಡಲ್ಲಿ ಸದಾ ಮಲಲ ಮಾಡ್ತಾರೆ ಅವರಲ್ಲಿ ಗ್ಲ್ಯಾಂಡ್ಸ್ ಅಂದರೆ ಗ್ರಂಥಿಗಳು ಕೆಮಿಕಲ್ ಕ್ರಿಯೇಟ್ ಆಗುತ್ತೆ. ನಮ್ಮ ಗ್ರಂಥಿಗಳು ಆಧಾರದ ಮೇಲೆ ನಮ್ಮ ಶರೀರ ಇರುತ್ತೆ. ನಮ್ಮ ಶರೀರ ಒಂದು ಲ್ಯಾಬ್ ಇದ್ದಂಗೆ. ಕೆಮಿಕಲ್ ಕ್ರಿಯೇಟ್ಸ್, ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ ಅಂತ. ಅದರಲ್ಲಿ ಎರಡೆರಡು ಸಪ್ರೇಟ್ ಸಬ್ ಇರ್ತವೆ. ಗೊತ್ತಾಯ್ತಲ್ಲ? ಈ ಗ್ರಂಥಿಗಳ ಆಧಾರದ ಮೇಲೆ ನಮ್ಮ ಶರೀರದಲ್ಲಿ ಚಕ್ರಗಳು ಕೆಲಸ ಮಾಡ್ತವೆ. ಚಕ್ರಗಳಂದರೆ ಚಕ್ರಗಳಲ್ಲಪ್ಪ,
ಯಾವುದೋ ಸೈಕಲ್ ಚಕ್ರ, ಎತ್ತಿನ ಗಾಡಿ ಚಕ್ರ, ಸ್ಕೂಟರ್ ಚಕ್ರ, ಅದರ 2 ವೀಲರ್ ಚಕ್ರ, 3 ವೀಲರ್ ಚಕ್ರ, 4 ವೀಲರ್ ಚಕ್ರ ಅಲ್ಲ ರೀ. ಚಕ್ರಗಳಂದರೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಒಂದೊಂದು ಅಂಗಾಂಗ, ಆಯಾ ಸ್ಟೇಜ್ನಲ್ಲಿ ಇರ್ತಕ್ಕಂಥ ನರಗಳು, ನಾಡಿಗಳು, ಅಂಗ, ಗೊತ್ತಾಯ್ತಾ? ಅವುಗಳು ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ. ಆ ಏರಿಯಾನಲ್ಲಿ ಬೇರೆ ಬೇರೆ ಥರ ಕೆಮಿಕಲ್ ಇರುತ್ತೆ. ರಕ್ತ ಅಂತೀವಲ್ಲ, ಬರೀ ರಕ್ತ ಅಂದರೆ ಶರೀರದಲ್ಲಿ ಎಲ್ಲ ಕಡೆ ರಕ್ತ ಒಂದೇ ಅಂತ ತಿಳ್ಕೊಬೇಡಿ. ಪ್ರತಿ ಏರಿಯಾನಲ್ಲಿ ಇರ್ತಕ್ಕಂಥ ರಕ್ತದಲ್ಲಿ ಅಲ್ಲಿನ ಅಂಶಗಳು ಬೇರೆ ಇರುತ್ತೆ. ನೆನಪಿಟ್ಕೊಳ್ಳಿ, ಕೆಮಿಕಲ್ಸ್ ಬೇರೆ ಇರುತ್ತೆ. ಪ್ರೋಟೀನ್, ಅಲ್ಲಿರ್ತಕ್ಕಂಥ ಮಿನರಲ್ಸ್, ಈ ಪ್ರೋಟೀನ್ಸ್ ಎಲ್ಲ ಅಲ್ಲಿ ಕೆಲಸ ಮಾಡ್ತವೆ. ಪ್ರತಿಯೊಂದಕ್ಕೂ ಬೇರೆ ಬೇರೆ, ಕಿಡ್ನಿಗೆ, ಲಿವರ್ಗೆ, ಹಾರ್ಟ್ಗೆ, ಬ್ರೈನ್ಗೆ, ಇದೆಲ್ಲ ಬೇರೆ ಬೇರೆ ಇರ್ತಾರೆ. ಎಲ್ಲ ಕಡೆ ಒಂದೇ ಇರೋಲ್ಲ. ಆಯಾ ಏರಿಯಾನಲ್ಲಿ ಏನು ಅಂಶಗಳು ಬೇಕು, ಪ್ರೋಟೀನ್ಸ್ ಅಂತ ತಿಳ್ಕೊಳ್ಳಿ, ಮಿನರಲ್ಸ್ ಅಂತ ತಿಳ್ಕೊಳ್ಳಿ. ಅದಕ್ಕೆ ಬಿ ವಿಟಮಿನ್ನು, ಸಿ ವಿಟಮಿನ್ನು, ಡಿ ವಿಟಮಿನು, ಈಗ ಬೇರೆ ಬೇರೆ ಇರ್ತಾರೆ. ಇವೆಲ್ಲ ಯಾಕೆ ಟ್ಯಾಬ್ಲೆಟ್ ಕೊಡ್ತಾರೆ? ಆಯಾ ಏರಿಯಾಗಳಿಗೆ ಕೆಲಸ ಮಾಡಲಿ ಅಂತ, ಆ ಸಂಬಂಧಿತ ಏರಿಯಾಗಳಿಗೆ ಕೆಲಸ ಮಾಡಲಿ ಅಂತ ಅವರು ಬೇರೆ ಬೇರೆ ಥರ ಟ್ಯಾಬ್ಲೆಟ್ ಕೊಡೋದು. ಟ್ಯಾಬ್ಲೆಟ್ಗಳಲ್ಲಿ ರಾ ಮೆಟೀರಿಯಲ್ಲು ಇರೋದೇ ಒಂದು 80ರಿಂದ 250 ಅಷ್ಟೇ. ಆದರೆ ಅದನ್ನು ಡಿವೈಡ್ ಮಾಡಿ ಸಾವಿರಾರು, ಲಕ್ಷಾಂತರ ಬೇರೆ ಬೇರೆ ಮೆಟೀರಿಯಲ್ ಇವತ್ತು ಮಾಡಿಬಿಟ್ಟಿದ್ದಾರೆ. ಅದೆಲ್ಲ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಮೆಡಿಸಲ್ ಮಾಡಿದ್ರೆ, ಟ್ಯಾಬ್ಲೆಟ್ ಮಾಡಿದ್ರೆ, ಸಿರಪ್ಗಳು ಮಾಡಿದ್ರೆ, ಬರೀ 10 ಅದರ ಸಿರಪ್ ಮಾಡಿದ್ರೆ ಸಾಕು, 10-15 ಮಾತ್ರೆಗಳೇ ಸಾಕು. ಆ ಟೈಪ್, ಅಷ್ಟೇ ಟೈಪ್ ಸಾಕು. ಒಬ್ಬ ವ್ಯಕ್ತಿಯಲ್ಲ ನಾವು ರಕ್ಷಣೆ ಮಾಡ್ಬೋದು. ಆದರೆ ಇವರು ಮಾಡ್ಕೊಂಡು ಹೋಗಿದ್ದಾರೆ ಬಿಡಿ, ಅದೆಲ್ಲ ಬಿಸ್ನೆಸ್ ಟೆಕ್ನಿಕ್, ಅದೆಲ್ಲ ಅದು ಬೇಡ, ಆ ವಿಚಾರ ಬೇಡ. ನಮ್ಮ ಶರೀರದಲ್ಲಿ ಒಂದು ಲ್ಯಾಬ್ ಇದೆ. ಆ ಲ್ಯಾಬ್ನಲ್ಲಿ ಎಲ್ಲ ಕೆಮಿಕಲ್ಸ್ ಇದೆ. ಎಲ್ಲ ನಮ್ಗೆ ಏನೆಲ್ಲ ಬೇಕು ಅದನ್ನು ನಾವೇ ನಮ್ಮ ಶರೀರದಲ್ಲಿ ತಯಾರು ಮಾಡ್ಕೊಬೋದು. ಅದು ನೀವು ತಿಳ್ಕೊಬೇಕಂದ್ರೆ 7th ಸೆನ್ಸು, ತಮಿಳ್ ಸೂರ್ಯ ಸಿನಿಮಾ ನೋಡಿ. ಯಾವುದು 7th ಸೆನ್ಸು, ತಮಿಳ್ ಸೂರ್ಯ, ಬೋಧಿ ಅದರಲ್ಲಿ ಬೋಧಿ ಬಗ್ಗೆ ತಗೊಂಡಿದ್ದಾರೆ. ಡಿ ಎನ್ ಎ ಬಗ್ಗೆ ತಗೊಂಡಿದ್ದಾರೆ. ಡಿ ಎನ್ ಎನಲ್ಲಿ ಏನು ಡಿಯಾಕ್ಸಿ ರೈಬನು ನ್ಯೂಕ್ಲಿಯಿಕ್ ಆಮ್ಲ ಅಂತ ಡಿ ಎನ್ ಎ ಅಂದರೆ ಏನೋ DNA ಅಂದರೆ ಡಿಯಾಕ್ಸಿ ರೈಬನು ನ್ಯೂಕ್ಲಿಯಿಕ್ ಆಮ್ಲ ಅಂದರೆ ವಂಶವಾಹಿ ಗಿಡಗಳು. ಡಿ ಎನ್ ಎ ಅಂದರೆ ಒಂದೇ ಅಲ್ಲ, ಪೊಲೀಸ್ನವರಲ್ಲ. ಡಿ ಎನ್ ಎನಲ್ಲಿ ಬೇರೆ ಬೇರೆ ಟೆಸ್ಟ್ಗಳಿರುತ್ತೆ. ಅದೇ ರಕ್ತ, ಮಾಂಸ, ಮೂಳೆ, ಕೂದಲು, ಹಾಗೆ ನಮ್ಮ ಕ್ಯಾರೆಕ್ಟರ್ದು ಬೇರೆ ಇರುತ್ತೆ. ಅರ್ಥ ಆಯ್ತಾ? ನಾನು ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಕೆಮಿಕಲ್ಸು, ಒಬ್ಬ ವ್ಯಕ್ತಿ, ಒಬ್ಬ ನಿರ್ದೇಶಕ ಅಂದರೆ ಒಬ್ಬ ಗುರು, ನಿರ್ದೇಶಕ ಕೂಡ ಒಬ್ಬ ಒಳ್ಳೆಯ ಗುರುನೇ, ನೆನಪಿಟ್ಕೊಳ್ಳಿ. ಒಬ್ಬ ಕ್ಯಾಮ್ರಾಮ್ಯಾನ್ನು ಕೂಡ ಒಳ್ಳೆಯ ಗುರುನೇ. ಅವರು ನಮಗೆ ಸಿನಿಮಾಗಳು ತೋರಿಸಿದರೆ, ಚಿಕ್ಕ ಮಕ್ಕಳಿಂದ ಯಂಗ್ಸರಿಂದ ದೊಡ್ಡವರವ್ರಿಗೂ ಇಡೀ ಸಿನಿಮಾಗಳಲ್ಲಿ ಏನು ಪಾತ್ರಗಳು, ಕ್ಯಾರೆಕ್ಟರ್ ಬರುತ್ತೆ ಅದನ್ನು ನೋಡಿ ನಾವು ಕಲಿತೀವಿ ಅಲ್ವಾ? ಅವು ಹೆಂಗಿರ್ಬೇಕಪ್ಪ? ಮನುಷ್ಯನ ಜೀವನ ಅಲ್ಲ, ತಿದ್ದೋ ಥರ ಇರಬೇಕು, ಒಳ್ಳೆ ಥರ ಅಲ್ವಾ? ಅದು ಬಿಟ್ಟು ಇಡೀ ನಮ್ಮ ಪುರಾಣ ಕಥೆಗಳನ್ನೇ ಹಾಳು ಮಾಡೋ ಥರ ಇದ್ರೆ ಯಾಗಪ್ಪ? ಹೇಳಪ್ಪ, ತಪ್ಪಲ್ವಾ? ಡೈರೆಕ್ಟ್ರೇ, ಆದಿಪುರುಷ ಡೈರೆಕ್ಟ್ರೇ, ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಸ್ವಾಮಿ. ನಿಮ್ಮಂಥವ್ರು ಎಲ್ಲರೂ ಕೇಳ್ಕೊತೀವಿ ಸ್ವಾಮಿ, ದೇವುಗಳ ಸಿನಿಮಾ ಮಾಡಬೇಡಿ ದಯವಿಟ್ಟು. ಕೇಳ್ಕೊತೀವಿ ಸ್ವಾಮಿ, ದೇವುಗಳ ಸಿನಿಮಾ ಮಾಡುವ, ಸೆಕ್ಸ್ ಸಿನಿಮಾಗಳು ಮಾಡ್ತೀರಲ್ಲ ಅವ್ರಿಗೂ ಕೈ ಮುಗಿದು ಕೇಳ್ಕೊತೀವಿ ಸ್ವಾಮಿ, ದಯವಿಟ್ಟು ಮಾಡಬೇಡಿ ಸ್ವಾಮಿ. ನೀವು ಮಾಡಿ ಸ್ವಾಮಿ. ಬಾಹುಬಲಿ 1 ಇದೆ, 2 ಇದೆ. ಆ ಡೈರೆಕ್ಟ್ರ್ ಎಲ್ಲ ಏನೋ ಇದೆ, ಬಾಹುಬಲಿ 1, 2 ಅವರು ಕೂಡ ಕಾಪಿ ಮಾಡಿದ್ದಾರೆ. ಎಲ್ಲಿ ಗೊತ್ತಾ? ಇಂಗ್ಲೀಷ್ ಸಿನಿಮಾಗಳೆಲ್ಲ ಮಾಡಿದ್ದಾರೆ. ಯಾವುದೋ ಚೈನಾ ಸಿನಿಮಾಗಳಿದ್ದಾರೆ. ಚೈನಾದವ್ರು ಹಿಡಿದಿದ್ದಾರೆ. ಆ ಕೋಟೆ ಎಲ್ಲ ಕಟ್ಟಿ, ಚೈನಾದ ಕೋಟೆ ಗೋಡೆ ಅಲ್ಲೆಲ್ಲ ಸಿನಿಮಾಗಳಿದ್ದಾರೆ ರಾಜರದು. ಆಗ ಎಲ್ಲಿ ನಡೀತದೆ, ಕೆಲವು ಪ್ರಾಣಿಗಳೆಲ್ಲ ಇದ್ದಾವೆ ಅಲ್ಲಿದೆಲ್ಲ. ಸ್ವಲ್ಪ ಯಾರು ಈ ಡೈರೆಕ್ಟ್ರು ಬರ್ತಾಗ್ಬಿಟ್ಟು ಹೆಸರು ಇಲ್ಲ. ಬಾಹುಬಲಿ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ, ಪರವಾಗಿಲ್ಲ. ಆದರೂ ಅವರು ಸ್ವಲ್ಪ ಲೋಕಲ್ ಮಾಡಿದ್ದಾರೆ. ಏನು ಆ ಸೆಟ್ಟಿಂಗ್ಸ್ ಎಲ್ಲ ಸರಿ ಇಲ್ಲ, ಅದು ಸ್ವಲ್ಪ ಲೋಕಲಾಗಿ ಕಾಣಿಸುತ್ತೆ. ಒಳ್ಳೆ ಸಟ್ಟುಗಳಾಗಿದ್ದಾರಲ್ಲ, ಆ ಸಟ್ಟುಗಳು ಸ್ವಲ್ಪ ಲೋಕಲ್. ಒರಿಜಿನಲ್ ಕೋಟೆಗಳು, ಗೋಡೆಗಳ ಥರ ಇಲ್ಲ ಅದು. ಅವೆಲ್ಲ ಸ್ವಲ್ಪ ಚೆನ್ನಾಗಿಲ್ಲ. ಈಗ ಸ್ವಲ್ಪ ಚೆನ್ನಾಗಿರೋ ಥರ ಮಾಡಬೇಕು. ಸೈನ್ಸು ತುಂಬ ಅಭಿವೃದ್ಧಿ ಹೊಂದಿದೆ. ಆದರೂ ಪರವಾಗಿಲ್ಲ. ಅವ್ರ ಹೆಸರು ಡೈರೆಕ್ಟ್ರ್ ಇಲ್ಲೇ ಇದೆ. ಅವರಪ್ಪನೂ ಎಲ್ಲ ಸಾಹಿತ್ಯ ಬರೆದಿದ್ದಾರೆ. ಅವರಪ್ಪ, ಆ ಡೈರೆಕ್ಟ್ರ್ ಅವರಪ್ಪ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರು ಅವರಿಬ್ಬರು. ಅದಕ್ಕೆ ಜನಕ್ಕೆ ಅದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರು ಹೇಗೆ ಬಿಡಿಸ್ಬೇಕಂತ ಚೆನ್ನಾಗಿ ಪರವಾಗಿಲ್ಲ, ಒಳ್ಳೆ ಡೈರೆಕ್ಟ್ರ್. ಕ್ಷಣಕ್ಕೂ 10 ನಿಮಿಷಕ್ಕೂ 5 ನಿಮಿಷಕ್ಕೂ ಹೇಗಿರಬೇಕು ಹಾಗೆ ಸ್ಟೋರಿ ಎಲ್ಲ ಮಾಡಿದ್ದಾರೆ. ಅವರು ಕೂಡ ಕಾಪಿಲೇ. ಅದು ಸ್ಟೋರಿ ಎಲ್ಲ ಕಾಪಿ ರೀ, ಬೇರೆ ಇಂಗ್ಲೀಷ್ ಸಿನಿಮಾಗಳು ಕಾಪಿ. ಅದು ನಮ್ಮವರೆಲ್ಲ ಈ ಕನ್ನಡದವರು, ತೆಲುಗವರು, ಮಲಯಾಳವರು, ಈ ದಕ್ಷಿಣ ಭಾರತದವರು ಹೆಚ್ಚಾಗಿ ಇಂಗ್ಲೀಷ್ ಸಿನಿಮಾಗಳು ನೋಡೋಲ್ಲ. ಅದಕ್ಕೆ ಇಂಗ್ಲೀಷ್ ಸಿನಿಮಾಗಳ ಬಗ್ಗೆ ಅಷ್ಟು ಗೊತ್ತಾಗಲ್ಲ.
ಅಲ್ಲಿಂದ ತಂದು ಇಲ್ಲಿ ಸ್ವಲ್ಪ ಮಸಾಲೆ ಹುರಿದು ಚಿತ್ರಾನ್ನ ಮಾಡಿ ಅದೆಲ್ಲ ಕುಷ್ಕ ಮಾಡಿ ವೆಜಿಟೇಬಲ್ ಕುಷ್ಕ ಮಾಡಿ ಅದು ಒಳ್ಳೆ ಪಲಾವ್ ಮಾಡಿ ತೋರಿಸಿದ್ದಾರೆ. ಪರವಾಗಿಲ್ಲ, ಏನೋ ಒಪ್ಕೋಬೋದು, ಚೆನ್ನಾಗಿದೆ ಸಿನಿಮಾ. ಯಾವುದು ಬಾಹುಬಲಿ 1, 2 ಎರಡೂ ಚಲೋ ಇದೆ, ನೋಡ್ಬೋದು. ಆ ಥರ ಮಾಡಿಯಪ್ಪ ಸ್ವಾಮಿ, ಬೇಡ ಅಲ್ಲವ್ರು ಯಾರು. ಆ ಥರ ಮಾಡಿ ದುಡ್ಡು ಮಾಡ್ಬೋದು, ಹಣ ಮಾಡ್ಬೋದು, ಹೆಸರು ಮಾಡ್ಬೋದಲ್ವಾ. ಅದು ಬಿಟ್ಟು ಏನಪ್ಪ ನೀವು ದೇವಳ ಸಿನಿಮಾ ಮಾಡಿಕೊಂಡು ರಾಮಾಯಣ ಸಿನಿಮಾ, ರಾಮಾಯಣಕ್ಕೆ ಕೆಟ್ಟ ಹೆಸರು ತರ್ತೀರಲ್ಲಪ್ಪ. ನಮ್ಮ ಹತ್ರ ಸಾಧುಗಳು ಹೇಗಪ್ಪ ಹೇಳು, ನಮ್ಮ ಹತ್ರ ಅವ್ರು ಶಾಪಲ್ಲಿ ತಗಲಲ್ವ ಹೇಳಿ. ಸಾಲದಪ್ಪ. ಇಲ್ಲೂ ಎತ್ತವರು ಕಾಮೆಂಟ್ಗಳು ಮಾಡ್ತಾರೆ. ಅವ್ರು ಯಾರೋ ಒಬ್ರು ಇದ್ದಾರೆ, ಯಾರು ಪ್ರಕಾಶ್ ರಾಜ್ ಒಳ್ಳೆ ಆ್ಯಕ್ಟ್ರು. ಆಮೇಲೆ ಅವ್ರು ಯಾರೋ ಕಿಶೋರ್ ಅಂತಿದ್ದಾರೆ. ಆಮೇಲೆ ಅವರ ಚೇತನ್, ಅವ್ರು ಯಾರು ಚೇತನ್, ಆ ದಿನಗಳು ಸ್ಟೋರಿ ನೋಡಿದಿರೋರು ಸಿನಿಮಾನ ನೋಡಿದ್ರಪ್ಪ. ಆ ದಿನಗಳು ಪದೇ ನೋಡಿದ್ರು, ತುಂಬ ಚೆನ್ನಾಗಿ ಸಿನಿಮಾ. ಚೇತನ್ ಇವರೆಲ್ಲ ಏನಪ್ಪ, ಇವರೆಲ್ಲ ಏನೋ ತಗೋರಿಬೇಕು. ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾರಲ್ಲ, ಅದಕ್ಕಪ್ಪ ಯಾಕಪ್ಪ ಮಾತಾಡ್ತೀರ ನೀವು? ಮುಂದೆ ಒಂದು ದಿನ ನಾವು MLC ಆಗ್ಬೋದು, ಯಾವುದೋ ಒಂದು ಪಕ್ಷದಲ್ಲಿ ಹಿಂದೂ ಧರ್ಮವನ್ನು ಹಾಳು ಮಾಡ್ತೀರಾ ನೀವು, ಹಿಂದೂ ತತ್ವಗಳಲ್ಲಿ ಹಾಳು ಮಾಡ್ತೀರಾ ನೀವು. ನೋಡಪ್ಪ, ಈ ರೀತಿ ಬೇಕಾಬಿಟ್ಟು ಹೇಳಿಕೆಗಳು ಕೊಟ್ಟು ಗಿಮಿಕ್ಸ್ ಆಗಿ ಪ್ರಚಾರ ಮಾಡಿಕೊಂಡು ಯಾರೋ ಒಬ್ಬರು ನಿಮಗೆ ತಕ್ಕ ಪಕ್ಷದವರು ಯಾವುದೋ MLC ಮಾಡಿ ಇಲ್ಲೆಲ್ಲಿ ನೀವು ಗೆದ್ದು ಬರೋಕ್ಕಾಗಲ್ಲ ಬಿಡಿ. ಆ ಯೋಗ್ಯತೆ ಇರಲ್ಲ. ಜನ ಓಟ್ ಹಾಕ್ಸ್ಕೊಂಡು ಜನರಿಂದ ಓಟ್ ಹಾಕ್ಸ್ಕೊಂಡು ಗೆದ್ದು ಬರೋಕ್ಕಾಗಲ್ಲ ನೀವು. ಯಾಕಂದರೆ ಆ ಥರ ಗೆದ್ದು ಬರ್ಬೇಕಾದ್ರೆ ಇಲ್ಲ ಸ್ವಲ್ಪ ದಿನ ಕಳೆಯುತ್ತೆ. ಆಗೆಲ್ಲ ದುಷ್ಟರೇ ಇರ್ತಾರೆ. 100ಗೆ 100% ಯಾವಾಗ ದುಷ್ಟರು ಇರ್ತಾರೆ ಜನ, ಪ್ರಜೆಗಳು 100ಗೆ 100% ಅವಾಗಲೂ ಗೆದ್ದು ಬರ್ಬೋದು. ಅಲ್ಲಿವರೆಗೂ MLC ಆಗ್ಬೋದು ಅಷ್ಟೇ. ನೀವು ಗೊತ್ತಾಯ್ತಾ? ದಯವಿಟ್ಟು ಎಂಥ ತತ್ವಗಳ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಡಿ. ಯಾಕೆ ಹೇಳ್ತೀರಂದರೆ, ನಮ್ಮಂಥ ಸಾಧುಗಳು ನೋಡ್ತಾ ಇರ್ತಾರೆ ಕಡೆಯ. ಲವಕಾಳಿಗೆ ಬಿದ್ದರೆ ನೀವು ಎಗ್ಗುಟ್ಕೊಂಡು ಹೋಗ್ತೀರಾ. ಹೇಳ್ತಾ ಇದೆಯಲ್ಲ, ಈಗ ನೀವೆಲ್ಲ ನಮ್ಮ ಕಣ್ಣಿಗೆ ಬಿದ್ದಿದ್ದೀರ, ಎಗ್ಗುಟ್ಕೊಂಡು ಹೋಗ್ತೀರಾ. ಖಂಡಿತ ಒಂದು ವೇಳೆ ನೀವು ತಿದ್ದುಕೊಂಡು, ಅತಿ ಬೇಗನೆ ತಿದ್ದುಕೊಂಡು, ನೀವು ಪಾಪ ಮಾಡಿದಿರಲ್ಲ ಅದನ್ನು ಪಾಪನ ಕಳ್ಕೊಂಡು ಪುಣ್ಯದ ಶಕ್ತಿನ ಹೆಚ್ಚಿಸ್ಕೊಂಡ್ರೆ, ನಿಮ್ಮ ಅಕೌಂಟಲ್ಲಿ ಪುಣ್ಯದ ಶಕ್ತಿನ ಹೆಚ್ಚಿಸ್ಕೊಂಡ್ರೆ ಖಂಡಿತ ನಿಮಗೆ ಯಾವುದೇ ಕೆಟ್ಟದಾಗಲ್ಲ ಮುಂದೆ. ಇಲ್ಲಾಂದರೆ ಯಾರ್ಯಾರು ಎಲ್ಲೆಲ್ಲಿದ್ದೀರಿ ಫೇಸ್ಬುಕ್ಗಳಲ್ಲಿ ಬೇರೆಯವ್ರಿಗೆ ಕೆಟ್ಟ ಮೆಸೇಜ್ ಮಾಡಿ, ವಿಡಿಯೋ ಮಾಡಿ, ಪೋಸ್ಟ್ಗಳು ಮಾಡಿ ಬೇರೆಯವ್ರಿಗೆ ಹಿಂಸೆ ಕೊಡ್ತೀರಾ ಮಾನಸಿಕವಾಗಿ. ಹೆಣ್ಮಕ್ಳಿಗೆ, ಅದರಲ್ಲೂ ಹೆಣ್ಮಕ್ಳಿಗೆ ಹಿಂಸೆ ಕೊಡ್ತೀರಾ. ಯಾರ್ಯಾರು ಗ್ಯಾಂಗ್ ರೇಪ್ಗಳು ಮಾಡ್ತೀರಾ, ಯಾರ್ಯಾರು ಕೆಟ್ಟದಾಗಿ ಹಿಂಸೆ ಮಾಡ್ತೀರಾ, ಖಂಡಿತ ಹೇಳ್ತೀನಿ. ನೋಡ್ರಿ, ನಾನು ನಿಮಗೆ ಶಿಕ್ಷೆ ಕೊಡೋಕ್ಕಾಗಲ್ಲ. ನನ್ನ ಕಡೆಗೆ ಈ ವೇಷಕ್ಕೆ, ಈ ವೇಷ ಅಂದ್ರೇನು, ಅದು ಗಡ್ಡ ಇದೆ, ಮೀಸೆ ಇದೆ, ಒಂದು ಜುಟ್ಟಿದೆ ರೀ, ಒಂದು ಬಟ್ಟೆ ಇದೆ, ಇದರ ದೃಷ್ಟಿಗೆ ನೀವು ಬಿದ್ದಿದ್ದೀರ. ಈ ಸ್ಥಾನಕ್ಕೆ, ಗುರುಸ್ಥಾನಕ್ಕೆ ಬಿದ್ದಿದ್ದೀರ. ನೀವ್ಯಾರೂ ಮುಂದೆ ಉದ್ಧಾರ ಆಗಲ್ಲ, ನಾಶ ಆಗ್ತೀರ. ಆದಷ್ಟು ಬೇಗ ತಿದ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಗುರುಸ್ಥಾನಕ್ಕೆ ಬೆಲೆ ಇರಲಿ, ಸರಿಲ್ಲ? ಗುರುಸ್ಥಾನ ಹೇಳ್ಕೊಡುತ್ತೆ ಒಳ್ಳೆಯದಿಲ್ಲ. ನಮ್ಮ ದೇಶದ ಬೆಲೆ ಪರದೇಶದವರು ಬಂದರು, ನಾಶ ಮಾಡಿದ್ರು, ಹೋದರು, ದೋಚ್ಕೊಂಡೋದ್ರು. ಬಂದರು, ನಾಶ ಮಾಡಿದ್ರು, ದೋಚಿದ್ರು, ಹೋದರು. ಮತ್ತೆ ಬಂದರು, ನಾಶ ಮಾಡಿದ್ರು, ದೋಚ್ಕೊಂಡು ಹೋದರು. ಒಂದಲ್ಲ ಎರಡಲ್ಲ, ಹೆಣ್ಮಕ್ಳನ್ನು ಅತ್ಯಾಚಾರಗಳು ಮಾಡಿ ನಾಶ ಮಾಡಿದ್ರು. ಚಿಕ್ಕ ಮಕ್ಕಳನ್ನು ನಾಶ ಮಾಡಿದ್ರು. ಎಷ್ಟೋ ಮಂದಿ ಒಳ್ಳೆಯ ರಾಜರನ್ನು, ದೇಶಪ್ರೇಮಿ ರಾಜರುಗಳನ್ನು ನಾಶ ಮಾಡಿದ್ರು. ಅದರಲ್ಲೂ ನಾರ್ತ್ ಇಂಡಿಯಾನಲ್ಲಿ ರಾಜರು ಅಲ್ಲಿ ಜೋಹಾರ್ ಪದ್ಧತಿ ಇದೆ ರೀ. ಎಷ್ಟೋ ಹೆಣ್ಮಕ್ಳು ಅಗ್ನಿಗೆ ಹಾರಿದ್ರು. ಜೋಹಾರ್ ಅಗ್ನಿಕೊಂಡಗಳಿಗೆ ಹಾರಿದ್ರು ರೀ. ಬೇರೆ ದುಷ್ಟ ರಾಜರಿದ್ದ ಆ ಪ್ರಕಾಶ್ ರಾಜ್, ಅವ್ರು ಯಾರು ಕಿಶೋರ್, ಅವ್ರು ಯಾರು ಚೇತನ್, ನಿಬಾತಾರು ತುಂಬ ಬಂದಿದ್ದಾರೆ ಇಲ್ಲಿ ಹಿಂದೂ ಧರ್ಮದ ಬಗ್ಗೆ ಅವೇಳ ಮಾಡೋರು. ಆಮೇಲೆ ಆ ತಮಿಳ್ನಾಡಲ್ಲಿ ಒಬ್ಬರಿದ್ದಾರೆ ಸ್ಟಾಲಿನ್ ಅಂತ. ಆ ಸ್ಟಾಲಿನ್ ಅಂತಿದ್ದಾರೆ, ಅವನ ಮಗ ಬೇರೆ ಒಬ್ಬರಿದ್ದಾರೆ. ಅವನೇನೋ ಗುಣನಿದೇನೋ ದಯಾನಿದೇನೋ, ಅವರಪ್ಪ ಅವ್ರು ಯಾರೋ ತಾತ ಕನ್ನಡಲ್ಲಿದೆ. ಇವರೆಲ್ಲ ಮನುಷ್ಯರೆಲ್ಲ ರಾಕ್ಷಸರಿಗೆ, ದುಷ್ಟರಿಗೆ ಅವ್ರು ಯಾರೋ ಬೇರೆ ದೇಶಕ್ಕೆ ಬಂದಿದ್ರಲ್ಲ ಇಲ್ಲಿ ದೋಚಕ್ಕೆ, ಅವರು DNA ಇವ್ರದ್ದಲ್ಲ. ಗೊತ್ತಾಯ್ತಲ್ಲ? ನಿಜ ಹೇಳ್ತೇನೆ ರೀ, ಇವ್ರ ಅಮ್ಮಗಳು ಒಳ್ಳೆಯವರು ಇರ್ತಾರೆ. ಯಾರೋ ಇವ್ರ ಅಮ್ಮಗಳು, ಇವ್ರ ಅಜ್ಜಿಗಳು ಒಳ್ಳೆಯವರು ಇರ್ತಾರೆ. ಅವ್ರ ಬಗ್ಗೆ ನನಗೆ ಒಳ್ಳೆಯ ಗೌರವ ಇದೆ, ಹೆಣ್ಮಕ್ಳ ಬಗ್ಗೆ ಒಳ್ಳೆಯ ಗೌರವ ಇದೆ. ಆದರೆ ಅವರೆಲ್ಲ ಬಲಾತ್ಕಾರ ಆಗಿರಬೇಕು. ಒಂದು ನಿಜ ಹೇಳ್ತೀನಿ, ಯಾರಿಗೆ ಬಲಾತ್ಕಾರ ಆಗಿರಬೇಕು? ಆ ದುಷ್ಟ ರಾಜರುಗಳು ಬಂದ್ರಲ್ಲಪ್ಪ,
ಬೇರೆ ಕಡೆಯಿಂದ ದುಷ್ಟರು ಪರದೇಶದವರು ಇಲ್ಲಿನ ಧರ್ಮ ಹಾಳು ಮಾಡೋಕ್ಕೆ, ಇಲ್ಲಿನ ಸಂಸ್ಕೃತಿ ಹಾಳು ಮಾಡೋಕ್ಕೆ, ಇಲ್ಲಿ ಒಳ್ಳೆ ಸಿದ್ಧಾಂತಗಳು ತತ್ವಗಳಿತ್ತಲ್ಲ ಅದನ್ನು ಹಾಳು ಮಾಡೋಕ್ಕೆ ಬಂದ್ರಲ್ಲ ದುಷ್ಟರು. ಅವರು ಈ ಹೆಣ್ಮಕ್ಳ ಮೇಲೆ ರೇಪ್ ಮಾಡಿರ್ತಾರೆ, ಅವರಿಗೆ ಮಕ್ಕಳಾಗಿರ್ತಾರೆ ಪಾಪ. ಏನು ಮಾಡೋದು, ಮಕ್ಕಳನ್ನ ಆದಮೇಲೆ ಇಲ್ಲೇನು ಮಾಡೋದು ಆ ಹೆಣ್ಮಕ್ಳು, ಅವ್ರೆಲ್ಲ ಸಾಕ್ತಾರೆ. ಆಮೇಲೆ ಏನಾಗುತ್ತೆ ಅಂದರೆ ಆ ಡಿ ಎನ್ ಎ ಇರ್ತಾರೆ ನೋಡ್ರಿ, ಅದು ಹಂಗೆ ಬಂದುಬಿಡುತ್ತೆ. ಅದು ಇವಾಗಿದೆ ಹಿಂಗೆ ಡಿ ಎನ್ ಎ. ಈಗ ಇವ್ರ ಅಮ್ಮಗಳು ಒಳ್ಳೆಯವರೇ ಇರ್ತಾರೆ, ಅಪ್ಪಗಳು ಒಳ್ಳೆಯವರು ಇರ್ತಾರೆ. ಈ ನನ್ನ ಇವ್ರು ಎಂಥವರು ಆ ಡಿ ಎನ್ ಎ ಹಂಚ್ಕೊಂಡು ಇಟ್ಟಿರ್ತಾರಲ್ಲ ದುಷ್ಟರು. ಅಥವಾ ಹಿಂದಿನ ಕಾಲದಲ್ಲಿ ರಾಕ್ಷಸರಿದ್ರಿ, ಅದೆಲ್ಲ ತುಂಬ ಕಥೆಗಳಿದೆ. ಹಿಂದೂ ಧರ್ಮನ ಹಾಳು ಮಾಡಲಿಕ್ಕೆ, ದೇವತೆಗಳ ತತ್ವಗಳ ಹಾಳು ಮಾಡಲಿಕ್ಕೆ ಕೆಲವರು ರಾಕ್ಷಸರು ಉಟ್ಕೊಂಡ್ರು. ಗೊತ್ತಾ ನಿಮಗೆ? ಅಪಪ್ರಚಾರ, ಆಯಾ ಸರ್ಕಾರಗಳು ಬಂದಾಗೆ, ಆಯಾ ರಾಜರು ಬಂದಾಗೆ ಇರುವ ಒಳ್ಳೆಯ ಗ್ರಂಥಗಳನ್ನು ತಿರ್ಚೋದು, ಅವರವರಿಗೆ ಅವರವರ ಮಾನಸಿಕ ದುಷ್ಟ ಮಾನಸಿಕತೆಗೆ ತಕ್ಕಂತೆ ಕಥೆಗಳನ್ನು ತಿರ್ಚೋದು. ಫಾರ್ ಎಕ್ಸಾಂಪಲ್ ಆದಿಪುರುಷ ಡೈರೆಕ್ಟರ್ ಮಾಡಿದ್ದಾನಲ್ಲ, ಅವನ ಮಾನಸಿಕ ತಕ್ಕಂತೆ ಸಿನಿಮಾನ ಮಾಡಿದ್ದಾನೆ. ಅವರವರ ಮಾನಸಿಕ ತಕ್ಕಂತೆ ರಾಜಕೀಯ ವ್ಯಕ್ತಿಗಳು ಸ್ಕೂಲ್ ಮಕ್ಕಳ ಪುಸ್ತಕಗಳಲ್ಲಿರ್ತಕ್ಕಂಥ ಒಳ್ಳೆಯದನ್ನು ತಿರ್ಚುತ್ತಾರೆ ಕೆಟ್ಟದಾಗಿ. ಅರ್ಥ ಆಯ್ತಾ? ಇದು ಎಲ್ಲ ಪಕ್ಷದವ್ರಿಗೂ ಅನ್ವಯ. ನಾನು ನೋಡ್ರಿ BJP ಕಾಂಗ್ರೆಸ್ಸು ಹಿಂಗೆ ಹೇಳಲ್ಲ. ಇವ್ರು ಹೇಳ್ಬೇಕಂದ್ರೆ ಇವರೆಲ್ಲರೂ ತಮ್ಮ ಪಕ್ಷದಲ್ಲಿ ಬೆಳೆ ಬಯಸ್ಕೊಳ್ಳೋಕ್ಕೆ. ಯಾರೋ ಒಳ್ಳೆಯವರು ಇದ್ದಾರೆ ಬಿಡಿ, ಕಾಂಗ್ರೆಸ್ದಲ್ಲೂ ಒಳ್ಳೆಯವರಿದ್ದಾರೆ, BJPನಲ್ಲೂ ಪರ್ಸೆಂಟೇಜಲ್ಲಿ ಒಳ್ಳೆಯವರಿದ್ದಾರೆ. ಅಷ್ಟೇ ಯಾಕೆ PDP ಅದ್ಯಾವುದು PFIನಲ್ಲೂ ಒಳ್ಳೆಯವರಿದ್ದಾರೆ, ಇಲ್ಲ ಅನ್ನಲ್ಲ. ಗೊತ್ತಾಯ್ತಾ? ಒಳ್ಳೆಯವ್ರು ಇಲ್ಲ ಅನ್ನಲ್ಲ. ಅದು ಮುಸ್ಲಿಮರದೇ ಪಕ್ಷ ಆಗಿರಲಿ, ಕ್ರಿಶ್ಚಿಯನ್ರಾಗಿರಲಿ, ಜೈನರದೇ ಆಗಿರಲಿ, ಒಳ್ಳೆಯವ್ರ ಪರ್ಸೆಂಟೇಜಲ್ಲಿ ಕಡಿಮೆ ಇದ್ದಾರೆ. ಇನ್ನೆಲ್ಲ ಬೆಳೆ ಬೇಯಿಸ್ಕೊಳ್ತಾರೆ. ಗೊತ್ತಾಯ್ತಾ? ಎಲ್ಲರೂ ಗೊಂದಲದಲ್ಲಿ ಸಿಕ್ಕಿದಾಗ ಯಾವುದು ಕಲಿಬೇಕು, ಯಾರನ್ನು ನಂಬಬೇಕು, ಯಾರನ್ನು ಬಿಡಬಾರ್ದು, ಇವತ್ತಿನ ಮಾನಸಿಕತೆ ಇದು ಇರ್ತಿದೆ. ಇವತ್ತು ಯಾರಿಗೂ ಒರ್ಜಿನಾಲಿಟಿ ಬೇಕಾಗಿಲ್ಲ. ಏನು ಬೇಕಾಗಿಲ್ಲ? ಒರ್ಜಿನಾಲಿಟಿ ಬೇಕಾಗಿಲ್ಲ. ನಾ ಪೇರೇ ಸೂರ್ಯ ಆ ಸಿನಿಮಾ ನೋಡಿ, ಒರ್ಜಿನಾಲಿಟಿ ಬೇಕಾಗಿಲ್ಲ. ತಮ್ಮ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು, ತಮ್ಮಲ್ಲಿ ಇರುವ ಒಳ್ಳೆತನನ ಕೊಂದುಕೊಂಡು ಹೊರಗಡೆ ಜೀವನೋಪಾಯಕ್ಕೆ ಒಂದು ಒಳ್ಳೆಯ ಹೆಸರು ಮಾಡಲಿಕ್ಕೆ ಫೇಸ್ಬುಕ್ನಲ್ಲಿರ್ಬೋದು, ಯೂಟ್ಯೂಬ್ನಲ್ಲಿರ್ಬೋದು, ಯಾರೇ ಉಪನ್ಯಾಸ ಕೊಡೋರು ತಮ್ಮ ಒಂದು ಇಮೇಜನ್ನು ಬೇರೆ ಥರ ಬದಲಾವಣೆ ಮಾಡ್ಕೊಳ್ತಾರೆ. ಅಂದರೆ ಮಲ್ಟಿ ಪರ್ಸ್ನಾಲಿಟಿ ಆಗ್ತಾರೆ. ಒಬ್ಬ ಒಳ್ಳೆಯ ವ್ಯಕ್ತಿ ಆ್ಯಕ್ಟಿಂಗ್ ಮಾಡ್ತಾರೆ, ಏನೋ ಯೂಟ್ಯೂಬ್ನಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ಆ್ಯಕ್ಟಿಂಗ್ ಮಾಡಿ ಅವರು ಗೈಡೆನ್ಸ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆ್ಯಕ್ಟಿಂಗ್ ಮಾಡ್ತಾರೆ ಫೇಸ್ಬುಕ್ಕಲ್ಲೂ ಅಷ್ಟೇ, ಯೂಟ್ಯೂಬಲ್ಲಿ ಅಷ್ಟೇ. ಇಷ್ಟ ಆಗಲ್ಲ ಪಾಪ. ನಾನು ನೋಡಿರೋ ಅವರೆಲ್ಲ ಒಳ್ಳೆಯವರೇ. ಇಲ್ಲ ಅವರು ಹೆಂಗೆ ಕ್ಯಾರೆಕ್ಟರ್ ಇದೆ ಹಂಗೆ ಗೈಡೆನ್ಸ್ ಕೊಟ್ಟರೆ, ಉಪದೇಶ ಮಾಡಿದ್ರೆ ಜನ ನೋಡಲ್ಲ, ಹೆಚ್ಚಾಗಿ ಲೈಕ್ಸ್ ಬರಲ್ಲ, ಹೆಚ್ಚಾಗಿ ಕಾಮೆಂಟ್ ಬರಲ್ಲ. ಯೂಟ್ಯೂಬಲ್ಲಿ 4,000 ಜನ ನೋಡಬೇಕು, 4,000 ಅವರ್ ನೋಡಬೇಕು, 1,000 ಜನ ಸಬ್ಸ್ಕ್ರೈಬರ್ಸ್ ಇರಬೇಕು, ಆವಾಗಲೇ ದುಡ್ಡು ಬರೋದು. ಇಲ್ಲ ದುಡ್ಡು ಬರೋಲ್ಲ. ಏನಾದರೂ ಮಾಡಿ ಸಬ್ಸ್ಕ್ರೈಬರ್ಸ್ನ ಹೆಚ್ಚಿಸ್ಕೋಬೇಕು, ಏನಾದರೂ ಮಾಡಿ ಟೈಮ್ ಗಂಟೆಗಳನ್ನ ಹೆಚ್ಚಿಸ್ಕೋಬೇಕು. ಅಂದರೆ ಜನ ನೋಡಬೇಕು ಇವ್ರು ಹಾಕಿರೋ ವೀಡಿಯೋಲ್ಲ. ಅದಕ್ಕೆ ಇವರು ಆಕ್ಟಿವಿಟಿ, ಇವರು ಮಾತಾಡೋ ಆ್ಯಕ್ಟಿಂಗೇ ಬೇರೆ, ಹಾಕೋ ಡ್ರೆಸ್ಸೇ ಬೇರೆ, ವೇಷಭೂಷಣರೇ ಬೇರೆ ಮಾಡ್ಕೊಬಿಡ್ತಾರೆ ರೀ. ವಿಚಿತ್ರವಾಗಿ ಚೇಂಜ್ ಆಗಿಬಿಡ್ತಾರೆ. ಯಾರೋ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೇಳೋರು, ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ ತಮ್ಮ ಆ್ಯಕ್ಟಿಂಗ್ನ ಚೇಂಜ್ ಮಾಡ್ಕೊಬಿಡ್ತಾರೆ. ಅಂದರೆ ತಮ್ಮ ಒರಿಜಿನಾಲಿಟಿ ಗುಣನ ಬದಿಗೊತ್ತಿ ಡಸ್ಟ್ಬಿನ್ಗೆ ಹಾಕಿ ಕಾಲಲ್ಲಿ ತುಳ್ಕೊಂಡು ಬೇರೆ ಥರ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ತಮಗೆ ಆ ಆ್ಯಕ್ಟಿಂಗ್ ತಮ್ಗೆ ಇಷ್ಟ ಇಲ್ಲ ಆದರೂ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ನಾ ಪೇರೇ ಸೂರ್ಯನಲ್ಲಿ ಹೀರೋ ಅಲ್ಲು ಅರ್ಜುನು ಒರ್ಜಿನಲ್ ಗುಣನೇ ಬೇರೆ, ಅದೇ ಅವನಿಗೆ ಚೆನ್ನಾಗಿತ್ತು. ಆಮೇಲೆ ಯಾರೋ ಬೇರೆಯವ್ರಿಗೋಸ್ಕರ ತನ್ನ ಆ್ಯಕ್ಟಿಂಗ್ನ ಚೇಂಜ್ ಮಾಡ್ಕೊಳ್ತಾನೆ. ಏನೋ ಸಾಧು ಪರಾಣಿ ಥರ ಆಗೋಕ್ಕೆ ಹೋಗ್ತಾನೆ. ಆದರೆ ದುಷ್ಟರು ಕೆಟ್ಟ ಕೆಲಸ ಮಾಡೋವಾಗ ಅದನ್ನು ನೋಡಿ ಸಹಿಸ್ಕೊಳಕ್ಕಾಗಲ್ಲ. ಏನು ಮಾಡೋದು? ಅದಕ್ಕೆ ಇನ್ನೊಂದು ಥರ ಇಡಾಕ್ಬಿಡ್ತಾನೆ. ಎರಡನ್ನೂ ಬಳಸ್ಕೊ ಅಂತ. ಅಂದರೆ ಸಾಧುವಾಗಿ ಆ್ಯಕ್ಟಿಂಗ್ ಮಾಡಿ ಇವ್ರ ಹತ್ರ, ಲೀಲೋ ಮಾಡೋ ಕೆಲಸ ಮಾಡು ಅಂತ ಹೇಳ್ಕೊಡ್ತಾನೆ. ಸರಿ ಅಂತ ಬಳಸ್ಕೊಳ್ತಾರೆ ಅಲ್ಲು ಅರ್ಜುನ್. ಸೂರ್ಯ ಅಂತ ಅವ್ರ ಹೆಸರು. ಆದರೆ ಅದು ಅವ್ರಿಗೆ ಇಷ್ಟ ಆಗಲ್ಲ. ತನ್ನ ಆತ್ಮಕ್ಕೆ ತಾನು ವಂಚನೆ ಮಾಡ್ತಾಯಿದ್ದೀನಿ. ಹಾಗೆ ಮಾಡಬಾರ್ದು. ಯಾವಾಗಲೂ ತಮ್ಮ ಗುಣ ನಾವು ಬಿಟ್ಕೊಡ್ಬಾರ್ದು ಅಲ್ವಾ? ತಮ್ಮ ಗುಣನ ತಾವು ಬಿಟ್ಕೊಡೋದು ಒಂದೇ, ತಾವು ಸಾಯೋದು ಒಂದೇ, ತಮ್ಮನ್ನು ತಾವು ಸಾಯಿಸ್ಕೊಳ್ಳೋದು ಒಂದೇ. ಅದಕ್ಕೆ ಹೇಳ್ತೀನಿ, ಬೇರೆಯವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ತಮ್ಮ ವೀಡಿಯೋಗಳು ಅಪ್ಲೋಡ್ ಮಾಡ್ತಿರಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಓಡಬೇಕಂತ, ಅದಕ್ಕೋಸ್ಕರ ತಮ್ಮ ಒರಿಜಿನಾಲಿಟಿ ಗುಣನ ಆ್ಯಕ್ಟಿಂಗ್ ಮಾಡ್ಕೊಂಡು ಮಾಡಬೇಡಿ ದಯವಿಟ್ಟು. ನಿಮ್ದೇನು ಒರಿಜಿನಲ್ ಗುಣ ಇದೆ ಅದರಲ್ಲೇ ಹೇಳ್ರಿ ಬೇರೆಯವ್ರಿಗೆ. ನೋಡ್ರಿ, ನಾನು ಯಾವುದು ಮಣಿ ಹಾಕಿಲ್ಲ,
ವಿಭೂತಿ ಭಯಾನಕವಾಗಿ ಹಚ್ಕೊಂಡಿಲ್ಲ. ಏನೋ ಬೆಳಗ್ಗೆ ಪೂಜೆ ಮಾಡಿದಾಗ ಹಚ್ತೀವಿ ಸುಮ್ಮನೆ ಲಾಭ. ಏನೋ ಬಾಚ್ಕೊಳ್ತೀರಿ ಸುಮ್ಮನೆ ನೋಡ್ರಿ ರಬ್ಬರ್ ಬೈಂಡ್ ಹಾಕಿಳ್ತೀನಿ ರೀ, ರಬ್ಬರ್ ಬೈಂಡ್ ರೀ, ಯಾವುದೇ ಮಣಿ ಹಾಕಿಲ್ಲ ರೀ. ಅಷ್ಟೇ ಆಗ್ರಿ, ಮನುಷ್ಯರ ಗುರುಗಳ ಹತ್ರ ನಾನು ದೀಕ್ಷೆ ತೊಗೊಂಡಿಲ್ಲಪ್ಪ. ನನಗೆ ಒರಿಜಿನಾಲಿಟಿ ಬೇಕು, ಅದಕ್ಕೆ ಪ್ರಕೃತಿ ಹತ್ರ ನಾನು ದೀಕ್ಷೆ ತೊಗೊಂಡಿದ್ದೀನಿ. ಪ್ರಕೃತಿನೇ ಗುರು, ಪರಬ್ರಹ್ಮನೇ ಗುರು. ಇಡೀ ಜಗತ್ತಲ್ಲಿ ಭಯಾನಕವಾದ ಶಕ್ತಿ ಇದೆ. ನ್ಯೂಟ್ರಿನೋಸ್ ಪವರ್, ನ್ಯೂಟ್ರಿನೋಸ್ ಪವರ್, ದ ಮಾಸ್ ಪವರ್, ಮಾಸ್ ಮ್ಯಾಟರು ಅದು ಸೈನ್ಸಲ್ಲಿ ಬರುತ್ತೆ. ತುಂಬ ನೀವು ತಿಳ್ಕೊಳ್ಳೋದಿದೆ ನೋಡಿ. ಇವರೇ ಟೈಮ್ ಜಾಸ್ತಿ ಆಯಿತು. ಅಸಲು ನಾನು ವೀಡಿಯೋ ಆಫ್ ಆಯ್ತಲ್ಲ ಗೊತ್ತಿಲ್ಲ, ಕ್ಯಾಮ್ರಾ ಹೇಳ್ತಾ ಹೋಗಿದ್ದೀನಿ. ನಾನು ಕಲ್ತಿರೋ ವಿದ್ಯೆಲ್ಲ ನೀವು ಅದೇ ಇಟ್ಟಿದ್ದೀನಿ. ಇದರಲ್ಲಿ ನೆಗೆಟಿವ್ ಪಾಸಿಟಿವ್ ಯಾರಿಗೆ ಏನೇನು ಅನಿಸುತ್ತೆ ಅವ್ರವ್ರ ಮಾನಸಿಕತೆ ಮೇಲೆ ಅವ್ರವ್ರಿಗೆ ಅದಿಷ್ಟ ಆಗುತ್ತೆ. ನನಗೆ ಹೇಳ್ಬೇಕು ಅನಿಸ್ತಾ ಹೇಳ್ದಿಲ್ಲ. ಗುರುಸ್ಥಾನಕ್ಕೆ ಬೆಲೆ ಕೊಡಿ, ನಿಮ್ಗೆ ಒಳ್ಳೆಯದಾಗಲಿ. ಒಳ್ಳೆ ವಿದ್ಯೆ ಕಲೀರಿ, ಎಲ್ಲಾದರೂ ಸಂಪಾದನೆ ಮಾಡಿ ಜೀವನದಲ್ಲಿ, ಆವಾಗಲೇ ನಿಮಗೆ ಒಳ್ಳೆಯ ಹೆಸರು ಇವರೇ. ಹಾಗೆ ಆತ್ಮಹತ್ಯೆ ಮಾಡ್ಕೊಬೇಡಿ ದಯವಿಟ್ಟು. ನಾನೇನು ಸಾಧಿಸ್ತಿಲ್ಲ ಅಂತ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗ್ಬಿಡಿ. ನೀವು ಒಳ್ಳೆ ಡೈರೆಕ್ಟರ್ ಆಗಿದ್ದೀರಾ, ಹಾಗೆ ಒಂದು ಸಣ್ಣ ಫಿಲ್ಮ್ ಮಾಡಿ, ಶಾರ್ಟ್ ಫಿಲ್ಮ್ ಮಾಡಿ, ಪರವಾಗಿಲ್ಲ. ಅಥವಾ ಒಂದು ಯೂಟ್ಯೂಬಲ್ಲಿ ಏನೋ ಒಂದು ಅಪ್ಲೋಡ್ ಮಾಡಿ, ಸಣ್ಣದು ಫೇಮಸ್ ಆಗ್ತೀರಿ. ಒಳ್ಳೆ ಹೆಸರು ತಗೊಳ್ತೀರಿ. ಎತ್ತವರು ಯೂಟ್ಯೂಬಲ್ಲಿ ವೀಡಿಯೋಗಳು ಹಾಕೋರು ಫೇಮಸ್ ಆಗಿಲ್ಲ. ಆಕ್ಟಿವ್ ಆದರೂ ಮಾಡಿಬಿಡಿ. ಅರ್ಥ ಆಯ್ತಾ? ಕೆಲವರು ಇದ್ದಾರೆ, ನಮ್ಮ ಡಾಕ್ಟರ್ ಬ್ರದರ್, ಅವ್ರ ಹೆಸರು ಎಲ್ಲೋ ಇದೆ. ಕನ್ನಡದಲ್ಲಿ ಡಾಕ್ಟರ್ ಬ್ರೋ ಅಂತಿದ್ದಾರೆ. ಅವ್ರದ್ದು ಎಲ್ಲ ವೀಡಿಯೋಗಳಲ್ಲಿ ನೋಡ್ತೀನಿ. ವೀಡಿಯೋಗಳು ಚೆನ್ನಾಗೇ ಮಾಡ್ತಾರೆ, ಅಥವಾ ಸರಿಯಾಗಿ ಮಾಡಲ್ಲ. ಚೆನ್ನಾಗಿ ಮಾಡಿ ಎಲ್ಲ ಕಡೆ ಸುತ್ತಾನೆ. ಆದರೆ ಒಂದೊಂದು ದೇಶದಲ್ಲಿ ಒಂದೊಂದು ವೇಷಭೂಷಣ ಹಾಕ್ಕೊಡ್ತಾರೆ ನಾವು. ಅಫ್ಘಾನಿಸ್ತಾನದಲ್ಲಿ ಒಂದು ಕಟ್ಟಿಂಗು, ಮೇಕಪ್ಪು. ಅಲ್ಲಿಂದ ನೇಪಾಳಗೆ ಹೋದ್ರೆ ಅಲ್ಲೊಂದು ಆ್ಯಕ್ಟಿಂಗು, ಪಾಕಿಸ್ತಾನಕ್ಕೆ ಹೋದರೆ ಅಲ್ಲೊಂದು ಆ್ಯಕ್ಟಿಂಗು, ವೇಷಭೂಷಣ. ರಷ್ಯಾಗೆ ಹೋದರೆ, ಚೈನಾಗೆ ಹೋದರೆ ಅಲ್ಲೊಂದು ವೇಷಭೂಷಣ. ಅಲ್ಲ ರೀ, ನಾವು ಇಂಡಿಯಾದವ್ರ ಥರ ಇರಬೇಕಲ್ವ ಎಲ್ಲ ಕಡೆ. ನಮ್ಮ ಬಗ್ಗೆ ನಾವು ಇನ್ನೂ ಅವ್ರಿಗೆಲ್ಲ ತೋರಿಸ್ಬೇಕಲ್ಲ, ನೋಡಪ್ಪ ನಾವು ಹೀಗೆ ಇರೋದು ಇಂಡಿಯಾವ್ರ ಅಂತ. ನಮ್ಮ ಸಂಸ್ಕಾರ ಸಂಸ್ಕೃತಿಯಲ್ಲಿ ಇಲ್ಲವ್ರ ಕಡೆ ತೋರಿಸ್ಬೇಕಲ್ವ. ಅದು ಬಿಟ್ಟು ಅಲ್ಲಿರೋರು ಯಾರೋ ನಮ್ಮನ್ನು ಮೆಚ್ಚಲ್ಲ, ಅವ್ರು ಯಾರೋ ನಮಗೆ ಅವಕಾಶ ಕೊಡಲ್ಲ, ಅವ್ರು ಯಾರೋ ನಮಗೆ ಸಹಕಾರ ಕೊಡಲ್ಲ ಅಲ್ಲಿಯವರು, ಆ ದೇಶದವ್ರು ಅಂದ್ಬಿಟ್ಟು ಇಡೀ ನಮ್ಮ ಡ್ರೆಸ್ಸನ್ನು, ನಮ್ಮ ಮುಖಾನ, ನಮ್ಮ ಶರೀರ ಬದಲಾವಣೆ ಮಾಡ್ಬಿಟ್ರಿ. ಡಾಕ್ಟರ್ ಬ್ರೋ ಇಲ್ಲಿ ಹೆಸರು ಏನೋ ಇದೆ ಪವಲ್, ಅದೆಲ್ಲ ಬದುಗಡೆ ಒಂದು ಅಷ್ಟು ಇದ್ದಾರೆ. ಮೋಸ್ಟ್ಲಿ ಇಲ್ಲಿ ಬ್ರಾಹ್ಮಣ ಇರಬೇಕು. ಲ್ಯಾಂಗ್ವೇಜಲ್ಲೆಲ್ಲ ತಿರಲ್ಲ ಅನ್ಕೋತೀರಿ. ಒಳ್ಳೆ ಹುಡುಗ, ಇಷ್ಟಿದೆಯಾ ಒಳ್ಳೆ ಹುಡುಗ. ಆದರೆ ನೋಡಪ್ಪ ಒಂದು ಹೇಳ್ತೀನಿ, ಕಳ್ಳ ಮಳ್ಳ ಅಂತಾರೆ, ಕೇಳಿದ್ಯಾ? ಕಳ್ಳಲ್ಲಿ ನಂಬಿದ್ರೆ ಕುಳ್ಳಲ್ಲಿ ನಂಬಾರ್ದು ಅಂತಾರೆ. ದಯವಿಟ್ಟು ಹೇಳ್ತೀನಿ, ನಾನು ನಿನ್ನ ಬಗ್ಗೆ ಹೇಳ್ತಾ ಇದ್ದೀನಿ, ತಪ್ಪು ಮಾಡ್ತಾಯಿದ್ದೆ. ನಮ್ಮ ದೇಶದಲ್ಲಿ ನಾವು ಹಿಂದೂಗಳ ಕಡೆಯ ಯಾವ ದೇಶಕ್ಕೆ ಹೋಗು, ಸಾಧ್ಯವಾದರೆ ಒಂದಷ್ಟು ಕುಂಕುಮ ಇಟ್ಕೋ, ಸಾಧ್ಯವಾದರೆ ವಿಭೂತಿ ಹಚ್ಕೋ, ಅಥವಾ 3 ನಾಮ ಇಟ್ಕೋ, ವೆಂಕಟೇಶ್ವರ ಸ್ವಾಮಿದು. ಅಥವಾ ಏನೋ ಅನಿಸಿಲ್ವಾ, ಏನೋ ಇಟ್ಕೋಬೇಡ. ಮಾಮೂಲಿ ಹಿಂದೂಗಳು ಹುಡುಗರು ಹೆಂಗಿದ್ದಾರೆ, ಆ ಡ್ರೆಸ್ ಏನಿದೆ ಅದರ ಎಲ್ಲ ಕಡೆ ಆಗು. ಒಲ್ಲಲ್ಲಿ ದೇಶಕ್ಕೆ ಹೋದಾಗ, ಒಲ್ಲ ರಾಜ್ಯಕ್ಕೆ ಹೋದಾಗ ಒಲ್ಲಲ್ಲಿ ವೇಷ ಆಗಬೇಡ ದಯವಿಟ್ಟು. ಅಲ್ಲ ನೋಡ್ಲಾರೆ ನಿನ್ನ ಆತ್ಮ ಶಕ್ತಿಯನ್ನು ನೀನೇ ನಾಶ ಮಾಡ್ಕೊಡುಗೆ, ನಿನ್ನನ್ನು ನೀನೇ ನಾಶ ಮಾಡ್ಕೊಡುಗೆ, ನೀನೇ ಪಾತಾಳ ತುಳ್ಕೊಂಡಾಗೆ. ನೀನು ಎಲ್ಲಾದರೂ ಹೋದರೆ ನಮ್ಮ ಸಂಸ್ಕೃತಿಯನ್ನು ತೋರಿಸು, ನಾನು ಮೆಚ್ಕೊಳ್ತೀನಿ. ವೇಷ ಆಗಬೇಡ. ನಿಂದು ಲಕ್ಷ ಓಡುತ್ತೆ, ನಾನು ನೋಡಿದ್ದೀವಿ. ಲಕ್ಷ ಜನ ನಿನಗೆ ಲೈಕ್ ಹಾಕ್ತಾರೆ, ಪ್ರಯೋಜನ ಇಲ್ಲ. ಒಬ್ಬರು ಹಾಕ್ಲಿರಿ, ಒಂದೇ ಒಂದು ಲೈಕ್ ಬರಲಿ ಸಾಕು. ನಾನು ಹಾಕಿರೋ ವೀಡಿಯೋಗಳು 500ಕ್ಕೆ ಮೇಲೆ ಇದಾವ್ರಿ. ಯಾರು 100 ಲೈಕ್ ಕೂಡ ಬಂದಿಲ್ಲ. ಅದು ಯಾವುದೋ ಒಂದು ವೀಡಿಯೋಗೆ ಬಂದಿರ್ಬೋದೇನೋ ಅಷ್ಟೇ, ಅದಕ್ಕೆ ಮೇಲೆ ಬಂದಿಲ್ಲ. ಇನ್ಯಾವುದು ಪರವಾಗಿಲ್ಲ ರೀ, ಅವಶ್ಯಕತೆ ಇಲ್ಲ ನನಗೆ. ನೋಡಿ, ಈಗ ನಾನು ಕೂತ್ಕೊಂಡು ಗಂಟೆಗಳಾಯಿತು ಹೇಳಿದೆ. ದಯವಿಟ್ಟು ಗುರುಸ್ಥಾನಕ್ಕೆ ಬೆಲೆ ಕೊಡಿ. ಗುರುಸ್ಥಾನ ಆದರೆ ಡಬ್ಬಲ್ಲೇ ಇದೆ ರೀ, ಎಲ್ಲ ಕಡೆ ಇದೆ ರೀ, ಅದಕ್ಕೆ ಬೆಲೆ ಕೊಡಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲ ಸಾಕಷ್ಟು ನೀವು ತಿಳ್ಕೊಳ್ಳೋದಿದೆ. ಗುರುಸ್ಥಾನಕ್ಕೆ ಬೆಲೆ ಕೊಟ್ಟಿಲ್ಲ, ಗುರುಗಳಿಗೆ ಏನೋ ಅಲ್ಬಿಟ್ರು ಅಥವಾ ನಿಮ್ಮ ಪವರ್ ತೋರ್ಸೋಕೆ ಹೋಗ್ಬೇಡಿ, ಇಲ್ಲ ಅವ್ರಿಗೆ ವಚನ ಹೊಡ್ಕೋಗ್ಬೇಡಿ. ಎಲ್ಲರಿಗೂ ಗುರು ಇದ್ದಾನೆ, ಎಲ್ಲರಲ್ಲೂ ಗುರು ಇದ್ದಾನೆ, ಎಲ್ಲರಲ್ಲೂ ಒಳ್ಳೆ ತಲ ಇದೆ, ಎಲ್ಲದರಲ್ಲೂ ಒಳ್ಳೆ ತಲ ಇದೆ. ಒಳ್ಳೆ ತಲಕ್ಕೆ ವಚನ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಯೋಗ್ಯತೆ ಇದ್ದರೆ ಇನ್ನೊಬ್ರು ಒಳ್ಳೇದು ಮಾಡಿ, ಇಲ್ಲೊಂದಕ್ಕೆ ಒಳ್ಳೇದು ಮಾಡಿ. ಅದು ಬಿಟ್ಟು ನಮ್ಮ ದೇಶದ ಸಂಸ್ಕೃತಿ ಹಾಳು ಮಾಡಿಬಿಡಿ, ಸಂಸ್ಕಾರ ಹಾಳು ಮಾಡಿಬಿಡಿ, ಇದು ಧರ್ಮದ ತತ್ವಗಳಿಗೆ ಹಾಳು ಮಾಡಿಬಿಡಿ. ಹಾಗೆ
ನಾನು ಹಿಂದುತ್ವವಾದಿ ಅಂತ ಬಡಾಯಿನ ಕೊಚ್ಕೋಬೇಡಿ, ಅದು ಪ್ರಯೋಜನ ಇಲ್ಲ. ಸಮದೃಷ್ಟಿ, ಸಮಭಾವ, ಸಮಪಾಲು ಎಲ್ಲರಲ್ಲೂ ಇರಲಿ, ಆವಾಗಲೇ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ನನ್ನ ವೀಡಿಯೋ ನೀವು ಇಷ್ಟೊತ್ತಲ್ಲಿ ಓಡಿದರೆ, ವಿಡಿಯೋ ಎಷ್ಟು ಕ್ಯಾಮ್ರಾದಲ್ಲಿ ಹಾಲಾಗಿಲ್ಲ ಗೊತ್ತಿಲ್ಲ, ಅದು ಎಷ್ಟೊತ್ತು ಓಡಿದರೆ, ನೀವು ಪೇಷನ್ಸ್ ಇಟ್ಕೊಂಡು ಇಷ್ಟೊತ್ತು ನೋಡಿದ್ರೆ ನೀವೆಲ್ಲರೂ ಒಳ್ಳೆಯದಾಗಲಿ. ನನಗಿಂತ ಚಿಕ್ಕವರಾಗಿದ್ದರೆ ನೀವು ತಿಳ್ಕೊಬೇಕು ಅಂತ ನನ್ನ ಅಸ್ತ್ರ ಆಸೆ ಪಟ್ಟಿದ್ರೆ ನಿಮಗೆ ಒಳ್ಳೆಯದಾಗಲಿ. ಹಾಗೆ ನನಗಿಂತಲೂ ಇವರು ದೊಡ್ಡವರು ಗುರುಗಳಾಗಿದ್ದರೆ ನನ್ನದೇನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ನನಗಿಂತ ನೀವು ಬುದ್ಧಿವಂತರಾಗಿದ್ದರೆ ಕ್ಷಮೆ ಕೇಳ್ತೀನಿ. ಹಾಗೆ ನನಗಿಂತ ಶಕ್ತಿಶಾಲಿಗಳಾಗಿದ್ದರೆ ನೀವು ಕ್ಷಮೆ ಕೇಳ್ಕೊತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಓಕೆ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನನಗೆ ತುಂಬ ಸಬ್ಸ್ಕ್ರೈಬರ್ಸು ತುಂಬ ಕಡಿಮೆ, ಬರೀ 135 ಜನ 6 ಜನ ಇದ್ದಾರೆ ಅಷ್ಟೇ. ನನ್ನ ವೀಡಿಯೋಗಳು ಓಡೋದಿಲ್ಲ, ಪರವಾಗಿಲ್ಲ, ನನಗೆ ಬೇಜಾರಿಲ್ಲ. ನನಗೇನು ಜ್ಞಾನ ಕೊಟ್ಟಿದೆ ಅದೆಲ್ಲ ಈಗಾಗಲೇ ಹೇಳಿದ್ದೀನಿ, ನನ್ನ ವೀಡಿಯೋಗಳಲ್ಲಿದೆ, ತುಂಬ ಹಿಂದೆ ಹೇಳಿದೆ. ಇದು ಕೂಡ ಒಂದು. ಎಲ್ಲರೂ ಒಳ್ಳೆಯದಾಗಲಿ. ಎಲ್ಲರೂ ಒಂದೇ ಥರ ನೋಡಿ. ನೀವು ಮನೆಯಲ್ಲಿ ಅಣ್ಣ ತಮ್ಮ ತಂಗಿ, ನಾವು ಕತ್ತೆ ಹತ್ರ ಕೂಡ ನಾಯಿ ಹತ್ರ ಕೂಡ ಕಲಿಯೋದಿದೆ. ಏನೋ ಕತ್ತೆ ಹತ್ರ ನಾಯಿ ಹತ್ರ ಕಲಿಯೋದಿದೆ, ಎಲ್ಲರ ಹತ್ರ ಕಲಿಯೋದಿದೆ. ಅವ್ರದ್ದೇ ಆದ ಸಿದ್ಧಾಂತಗಳಿರುತ್ತೆ, ಆದರೆ ನಾವು ಎಲ್ಲ ಕಡೆ ಕಲಿಯೋದಿದೆ, ಮರಿಬೇಡಿ. ಎಲ್ಲರೂ ಒಳ್ಳೆಯದಾಗಲಿ.